ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಒಂದು ಫ್ಲೈಟ್ ನಲ್ಲಿ ಸುಮಾರು 120 ಕೋಟಿ ಬೆಲೆ ಬಾಳುವ ಡೈಮಂಡ್ ಎಕ್ಸ್ಚೇಂಜ್ ಆಗೋ ಸಾಧ್ಯತೆ ಇದೆ. ಈ ವಿಷಯ ತಿಳ್ಕೊಂಡು ಅದೇ ಫ್ಲೈಟ್ ನಲ್ಲಿ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋಯಿನ್ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಆ ಫ್ಲೈಟ್ ಲ್ಯಾಂಡ್ ಆಗೋದಕ್ಕೂ ಮುಂಚೆ ಆ ಡೈಮಂಡ್ ಕಳ್ತನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಆದ್ರೆ ಇವ್ರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಇನ್ಸಿಡೆಂಟ್ ನಡೆದೋಗುತ್ತೆ. ಅಂದ್ರೆ ಫ್ಲೈಟ್ ನ ಯಾರೋ ಟೆರರಿಸ್ಟ್ ಗಳು ಹೈಜಾಕ್ ಮಾಡ್ತಾರೆ. ಇವರು ಹೇಗೆ ಈ ಹೈಜಾಕ್ ನಡುವೆ ಆ ಡೈಮಂಡ್ ನ ಕದ್ರು ಅನ್ನೋ ಕಥೆಯನ್ನ ಸಖತ್ ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿದ ಚಿತ್ರನೇ ಚೋರ್ ನಿಕಲ್ ಕೆ ಭಾಗ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿಗೆ ಸರಿಯಾಗಿ ಹೊಡೆದು ಒಂದ್ ಕಡೆ ಕೂರಿಸಿದ್ದಾರೆ. ಇವನ್ ಹೆಸರು ಅಂಕಿತ್. ಪೊಲೀಸರು ಕೇಳ್ತಿರೋದು ಏನಂದ್ರೆ, ಫ್ಲೈಟ್ ನಲ್ಲಿ 150ಕ್ಕಿಂತ ಹೆಚ್ಚು ಜನ ಪ್ಯಾಸೆಂಜರ್ಸ್ ಇದ್ರು, ಆದ್ರೆ ಅವರು ನಿನ್ಗೆ ಮಾತ್ರ ಯಾಕೆ ಹೊಡೆದ್ರು ಅಂತ. ಹಾಗೆ ಕಟ್ ಮಾಡಿ 8 ಗಂಟೆಗಳ ಹಿಂದೆ ಏನ್ ನಡೀತು ಅಂತ ತೋರಿಸ್ತಾರೆ. 3 ಜನ ಬೇರೆ ಬೇರೆ ಹೋಟೆಲ್ ಇಂದ ಏರ್ಪೋರ್ಟ್ ಕಡೆ ಬರ್ತಾ ಇದ್ದಾರೆ. ಚೆಕ್ಕಿಂಗ್ ಮಾಡುವಾಗ ಈ 3 ಜನರಿಗೆ ಸ್ವಲ್ಪ ಗಾಬರಿ ಆಗ್ತಿದೆ. ಈಗ 4ನೇ ವ್ಯಕ್ತಿ ಕೂಡ ಬರ್ತಾ ಇದ್ದಾನೆ. ಇವರೇ ಈ ಚಿತ್ರದ ಹೀರೋಯಿನ್ ನೇಹಾ. ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಪ್ಯಾಸೆಂಜರ್ಸ್ ಗೆ ವೆಲ್ಕಮ್ ಮಾಡುವಾಗ ಮಗು ಸಮೇತ ಬಂದಿರೋ ಒಬ್ರು ಪ್ಯಾಸೆಂಜರ್ಸ್ ನ ನೋಡಿ ಸ್ವಲ್ಪ ಎಮೋಷನಲ್ ಆಗ್ತಾಳೆ. ಆಗ ಜೊತೆಗಿದ್ದ ಲೇಡಿ ಹೇಳ್ತಾಳೆ, ಇನ್ನು 8 ತಿಂಗಳಲ್ಲಿ ನಿನ್ ಕೈಯಲ್ಲೂ ಒಂದು ಪಾಪು ಇರುತ್ತೆ ಅಲ್ವಾ ಅಂತ. ಆದ್ರೆ ನೇಹಾ ಅಪ್ಸೆಟ್ ಆಗಿನೇ ಇದ್ದಾಳೆ. ಹಾಗೆ ಕಟ್ ಮಾಡಿ 8 ತಿಂಗಳ ಹಿಂದೆ ಏನ್ ನಡೀತು ಅಂತ ತೋರಿಸ್ತಾರೆ. ಅಂಕಿತ್ ಅನ್ನೋ ವ್ಯಕ್ತಿ ನೇಹಾ ಏರ್ ಹೋಸ್ಟೆಸ್ ಆಗಿರೋ ಅದೇ ಫ್ಲೈಟ್ ನಲ್ಲೇ ಟ್ರಾವೆಲ್ ಮಾಡ್ತಾನೆ. ಇವನು ವೀಗನ್ ಫುಡ್ ಆರ್ಡರ್ ಮಾಡಿರ್ತಾನೆ, ಆದ್ರೆ ಇವಳು ನಾನ್ ವೆಜ್ ಕೊಟ್ಟಿರ್ತಾಳೆ. ಆದ್ರೆ ಅಂಕಿತ್ ಬೇರೆ ಪ್ಯಾಸೆಂಜರ್ಸ್ ತರ ಗಲಾಟೆ ಮಾಡದೆ ಕೂಲ್ ಆಗಿನೇ ಪರವಾಗಿಲ್ಲ ನೀರ್ ಮಾತ್ರ ಕೊಡಿ ಅಂತ ಕೇಳ್ತಾನೆ. ಅಂಕಿತ್ಗೆ ಫಸ್ಟ್ ಟೈಮ್ ಇವಳನ್ನ ನೋಡ್ದಾಗ್ಲೆ ಇವಳ ಮೇಲೆ ಕ್ರಶ್ ಆಗ್ಬಿಡುತ್ತೆ. ಫ್ಲೈಟ್ ಲ್ಯಾಂಡ್ ಆದ್ಮೇಲೆ ನನ್ ಜೊತೆ ಡಿನ್ನರ್ಗೆ ಬರ್ತೀಯಾ ಅಂತ ಕೇಳ್ತಾನೆ. ನೇಹಾ ಆಗಲ್ಲ ಅಂತ ಹೇಳ್ತಾಳೆ. ಆದ್ರೆ ಒಂದಿನ ಕೋಇನ್ಸಿಡೆಂಟ್ಲಿ ನೇಹಾ ಹಾಗೂ ಅಂಕಿತ್ ಒಂದೇ ಪಬ್ ನಲ್ಲೇ ಇದ್ದಾರೆ. ನೇಹಾನ ನೋಡಿ ಅಂಕಿತ್ ಮಾತಾಡ್ತಾನೆ. ಮೇ ಬಿ ಇವನು ಫಾಲೋ ಮಾಡ್ತಿರ್ಬೋದು ಅಂತ ಬೈದ್ ಬಿಡ್ತಾಳೆ. ಅದೇ ದಿನ ರಾತ್ರಿ ನೇಹಾ ಕಾರ್ ರಿಪೇರಿಯಾಗಿ ರೋಡ್ ಮಧ್ಯೆ ಇರುವಾಗ ಅಂಕಿತ್ ಅವಳನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಅವಳು ಇನ್ಸ್ಟಾ ಐಡಿನ ಕಂಡು ಹಿಡಿದು ರಿಕ್ವೆಸ್ಟ್ ಕಳಿಸ್ತಾನೆ. ಇವಳಿಗೂ ಅಂಕಿತ್ ನ ಇಷ್ಟ ಆಗಿದ್ರಿಂದ ಅಕ್ಸೆಪ್ಟ್ ಮಾಡಿ ಅವನು ಕಳಿಸ್ತಾ ಇರೋ ಮೆಸೇಜ್ ಗಳಿಗೆ ರಿಪ್ಲೈ ಮಾಡೋದಕ್ಕೆ ಶುರು ಮಾಡ್ತಾಳೆ. ಒಂದಿನ ಇಬ್ರು ಮೀಟ್ ಆಗ್ತಾರೆ. ದಿನ ಕಳೆದಂತೆ ಇಬ್ರು ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಬ್ರು ತುಂಬಾ ಫಾಸ್ಟ್ ಆಗಿ ಇರೋದ್ರಿಂದ ಇಬ್ರು ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಬೆಳೆಯುತ್ತೆ. ಹೀಗೆ ಒಂದಿನ ಬೆಡ್ ನಲ್ಲಿ ಇರುವಾಗ ನೇಹಾ ಶೋಲ್ಡರ್ ನಲ್ಲಿ ಒಂದು ಗಾಯದ ಗುರುತು ಇರುತ್ತೆ. ಅದು ಹೇಗಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ನೇಹಾ ಚಿಕ್ಕ ವಯಸ್ಸಲ್ಲಿ ಆಗಿದ್ದು ಅಂತ. ಹಾಗೆ ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ಫ್ಲೈಟ್ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಟೇಕ್ ಆಫ್ ಆಗುತ್ತೆ. ಅಷ್ಟರಲ್ಲಿ ಒಬ್ರು ವಯಸ್ಸಾದ ವ್ಯಕ್ತಿ ನನ್ಗೆ ತುಂಬಾ ಬಿಸಿ ಇರೋ ನೀರ್ ಬೇಕು ಅಂತ ಈ ಕಡೆ ನೇಹಾನ ತೋರಿಸ್ತಾರೆ. ಸ್ಟಾರ್ಟಿಂಗ್ ನಲ್ಲಿ 3 ಜನ ಸ್ಟ್ರೇಂಜರ್ಸ್ ಜೊತೆ 4ನೇದಾಗಿ ಒಬ್ಬ ವ್ಯಕ್ತಿ ಬಂದ್ರು ಅಲ್ವಾ, ಅವರು ನೇಹಾ ಹತ್ರ ನನ್ಗೆ ಜ್ಯೂಸ್ ಬೇಕು ಅಂತ ಕೇಳ್ತಾರೆ. ಅದನ್ನ ಕೇಳಿ ಪಕ್ಕದಲ್ಲಿದ್ದ ವ್ಯಕ್ತಿ ಕೂಡ ನನ್ಗೂ ಜ್ಯೂಸ್ ಬೇಕು ಅಂತ. ಸರಿ ಅಂತ ನೇಹಾ ಇಬ್ರಿಗೂ ಜ್ಯೂಸ್ ತರೋದಕ್ಕೆ ಹೋಗ್ತಾಳೆ. ಎಲ್ಲಾರು ಬಂದಿದ್ದಾರಾ ಅಂತ ಚೆಕ್ ಮಾಡುವಾಗ ಅದೇ ಫ್ಲೈಟ್ ನಲ್ಲಿ ಅಂಕಿತ್ ಕೂಡ ಇದ್ದಾನೆ. ಇವಳು ಅವನ್ನೇ ನೋಡ್ತಾ ಇದ್ದಾಳೆ. ಹಾಗೆ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಇವರಿಬ್ರು ಮದ್ವೆ ಆಗ್ದೇನೆ ಪದೇ ಪದೇ ಇಂಟಿಮೇಟ್ ಆಗಿದ್ರಿಂದ ನೇಹಾ ಪ್ರೆಗ್ನೆಂಟ್ ಆಗಿದ್ದಾಳೆ. ಈ ವಿಷಯ ಅಂಕಿತ್ಗೆ ಹೇಳ್ತಾಳೆ. ಫಸ್ಟ್ ಸ್ವಲ್ಪ ಗಾಬರಿ ಆಗ್ತಾನೆ. ಆದ್ರೆ ತಕ್ಷಣ ಅವನ್ ಕೈಯಲ್ಲಿದ್ದ ರಿಂಗ್ ನ ತೆಗೆದು ನೇಹಾ ಬೆರಳಿಗೆ ಹಾಕಿ, ಇದು ಒಳ್ಳೆ ಸಮಯ, ನಾವಿಬ್ರು ಮದ್ವೆ ಆಗೋಣ, ನಾನು ತಂದೆ ಆಗ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಪಡ್ತಾನೆ. ಹೀಗೆ ಇಬ್ರು ಹ್ಯಾಪಿಯಾಗಿ ಇದ್ದಾರೆ. ಹೀಗಿರುವಾಗ ಒಂದಿನ ರೆಸ್ಟೋರೆಂಟ್ ನಲ್ಲಿ ಲಂಚ್ ಮಾಡ್ತಾ ಇರುವಾಗ ನಮ್ಮಿಬ್ರು ಮದ್ವೆ ವಿಷಯನ ಫ್ಯಾಮಿಲಿಗೆ ಹೇಳ್ದ. ನನ್ಗೆ ಹೇಳೋದಕ್ಕೆ ಯಾರು ಇಲ್ಲ ಅಂತ. ನನ್ಗೂ ಯಾರು ಇಲ್ಲ, ಒಬ್ಬ ಕಸಿನ್ ಮಾತ್ರ ಇದ್ದಾನೆ ಅಂತ ಹೇಳ್ತಾಳೆ. ಹೀಗೆ ಇಬ್ರು ಮಾತಾಡ್ತಾ ಇರುವಾಗ ಯಾರೋ ಇಬ್ರು ರೌಡಿಗಳು ಅಂಕಿತ್ಗೆ ಕಾಲ್ ಮಾಡಿ ಹೊರಗಡೆ ಬಾ ಅಂತ ಹೇಳ್ತಾರೆ. 1 ನಿಮಿಷ ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾನೆ. ಅಲ್ಲಿ ಅವರಿಬ್ರು ಅಂಕಿತ್ಗೆ ಹೆದರ್ಸ್ತಾ ಇದ್ದಾರೆ. ಇದನ್ನ ನೋಡಿ ಗಾಬರಿಯಾಗಿದ್ದ ನೇಹಾ ಏನಾಯ್ತು ಅಂತ ಕೇಳ್ತಾಳೆ. ನಾನು ಡೈಮಂಡ್ ಬಿಸ್ನೆಸ್ ಮಾಡೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ನನ್ ಮೇಲೆ ನಂಬಿಕೆ ಇಟ್ಟು 20 ಕೋಟಿ ಇನ್ವೆಸ್ಟ್ ಮಾಡಿದ್ರು. ಆದ್ರೆ ಲಾಸ್ ಆಗಿದ್ರಿಂದ ಅವರ 20 ಕೋಟಿ ಹೋಯಿತು. ಅದಕ್ಕೆ ಅವನು ನನ್ಗೆ 20 ಕೋಟಿ ಬೇಕು ಅಂತ ಅವನ್ ಕಡೆಯವನ್ನ ಕಳಿಸಿ ನನ್ಗೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಮ್ ಕಂಪನಿಯಿಂದಾನೆ ಡೈಮಂಡ್ ಕಳ್ತನ ಮಾಡ್ಕೊಡು ಅಂತ ಹೇಳ್ತಾ ಇದ್ದಾನೆ. ನೇಹಾಗೆ ಶಾಕ್ ಆಗುತ್ತೆ. ನಮ್ಗೆ ಮಗು ಹುಟ್ಟುತ್ತೆ. ಫ್ಯಾಮಿಲಿ ಶುರು ಮಾಡೋ ಸಂದರ್ಭದಲ್ಲಿ ಹೀಗೆ ಹೇಳ್ತಾ ಇದ್ದೀಯಲ್ಲ. ಸೊ ನೇಹಾ ತುಂಬಾ ಟೆನ್ಷನ್ ಆಗ್ತಾಳೆ. ನನ್ ಕತ್ತಲ್ಲಿ ಇರೋ ಗಾಯದ ಗುರುತಿನ ಬಗ್ಗೆ ಕೇಳ್ದೆ ಅಲ್ವಾ ನೀನು? ನಮ್ ತಂದೆ ಒಂದು ಮಾಫಿಯಾ ಗ್ಯಾಂಗ್ ನಲ್ಲಿ ಅಕೌಂಟ್ ಗಳನ್ನ ನೋಡ್ಕೊಳ್ತಾ ಇದ್ರು. ಅದ್ರಲ್ಲಿ ಹಣದ ಸಮಸ್ಯೆ ಆಗಿದ್ರಿಂದ ನಮ್ ತಂದೆಗೆ ಶೂಟ್ ಮಾಡಿದ್ರು. ಆಗ ನನ್ಗೂ ಬುಲೆಟ್ ತಗುಲಿದ್ರಿಂದ ಆ ಗಾಯ ಆಯ್ತು ಅಂತ. ನಮ್ ತಂದೆ ಇಲ್ಲಿಗಲ್ ಆಗಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಹೋಗಿ ಪ್ರಾಣ ಕಳ್ಕೊಂಡ್ರು. ಈಗ ನನ್ನ ಹಸ್ಬೆಂಡ್ ಆಗಿರೋ ನೀನು ಕೂಡ ಆಲ್ಮೋಸ್ಟ್ ಅದೇ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೀಯಾ. ಹಾಗೆ ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ಅಂಕಿತ್ ಫೋನ್ಗೆ ಒಂದು ಮೆಸೇಜ್ ಬಂದಿದೆ. ಅದನ್ನ ನೇಹಾಗೆ ತೋರಿಸ್ತಾನೆ. ಅದನ್ನ ನೋಡಿ ನೇಹಾ ಕೂಡ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾಳೆ.
ಹಾಗೆ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಹೊಳಿತಾ ಇರೋ ಫೋನ್ ಹಿಂದೆ ಡೈಮಂಡ್ ಇದೆ. ಇದರ ಬೆಲೆ 120 ಕೋಟಿ. ಇದನ್ನ ನಮ್ಮ ದೇಶದ ಹೋಮ್ ಮಿನಿಸ್ಟರ್ ದುಬೈನಲ್ಲಿರೋ ಒಬ್ರು ಶೇಖ್ ಇಂದ ಇಲ್ಲಿಗಲ್ ಆಗಿ ತಗೋತಾ ಇದ್ದಾರೆ. ತಗೊಳ್ಳೋದ್ರಲ್ಲಿ ಸಮಸ್ಯೆ ಏನು ಇಲ್ಲ, ಆದ್ರೆ ಇದನ್ನ ಹೇಗೆ ಇಂಡಿಯಾದಲ್ಲಿ ಡೆಲಿವರಿ ಮಾಡ್ತೀರಾ ಅಂತ. ಆಗ ಶೇಖ್ ಹೇಳ್ತಾರೆ, ಅದೆಲ್ಲ ಏನು ಸಮಸ್ಯೆ ಇಲ್ಲ. ನೀವು ದುಡ್ಡನ್ನ ಇಂಡಿಯಾದಲ್ಲಿ ಇರೋ ನಮ್ ಕಡೆಯವನಿಗೆ ಕೊಟ್ಟ ನಂತರ ನಮ್ ಕಡೆಯಿಂದ ಒಬ್ಬ ಕೊರಿಯರ್ ಪರ್ಸನ್ ಫ್ಲೈಟ್ ನಲ್ಲಿ ಒಂದು ಸೂಟ್ ಕೇಸ್ ನಲ್ಲಿ ಈ ಫೋನ್ ತಗೊಂಡು ಬರ್ತಾರೆ. ಆಕ್ಚುಲಿ ಈ ಸೂಟ್ ಕೇಸ್ಗೆ 2 ನಂಬರ್ಸ್ ಇರೋ ಕಾಂಬಿನೇಷನ್ ಇರುತ್ತೆ. ಒಂದು ಕೋಡ್ ನನ್ ಜೊತೆ ಇರೋ ಅಂಕಿತ್ಗೆ ಗೊತ್ತಿದೆ, ಇನ್ನೊಂದು ಕೋಡ್ ನಿಮ್ಗೆ ಕಳಿಸ್ತೀನಿ. ಆಕ್ಚುಲಿ ಅಂಕಿತ್ ಈ ಶೇಖ್ ಜೊತೆನೆ ಕೆಲಸ ಮಾಡ್ತಾ ಇದ್ದಾನೆ, ಸೊ ಹೀಗೆ ಈ ಫೋನ್ ನಿಮ್ಗೆ ಸಿಗುತ್ತೆ ಅಂತ. ಹೋಮ್ ಮಿನಿಸ್ಟರ್ ಜೊತೆ PA ಒಬ್ರು ಇದ್ದಾರೆ. ಅವರಿಗೆ ಈ ಡೀಲ್ ಇಷ್ಟ ಆಗ್ತಿಲ್ಲ. ನೀವು ದುಡ್ಡು ತಗೊಂಡು ಮೋಸ ಮಾಡ್ಬಿಟ್ರೆ ಈ ಫೋನ್ ನಮ್ ಕೈ ಸೇರ್ದೆ ಹೋದ್ರೆ ಏನ್ ಮಾಡೋದು ಅಂತ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಈ ಫೋನ್ ಅಲ್ಲೇ ಒಂದು ಸಿಮ್ ಇದೆ. ಆಕ್ಚುಲಿ ಅದೊಂದು GPS. ಅದನ್ನ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು ಅಂತ. ಆ ಸಿಮ್ ನ ಯಾರಾದ್ರೂ ಕದ್ದು ಬಿಟ್ರೆ ಅದಕ್ಕೆ ಶೇಖ್ ಜೊತೆಗಿದ್ದ ಲೇಡಿ ಹೇಳ್ತಾಳೆ, ಸರ್ ನೀವು ದುಡ್ಡು ಕೊಟ್ಟ ತಕ್ಷಣ ಆ ಡೈಮಂಡ್ಸ್ ಗೆ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ. ಸೊ ಡೈಮಂಡ್ ನಿಮ್ ಕೈ ಸೇರಿಲ್ಲ ಅಂದ್ರೆ ದುಡ್ಡು ನಿಮ್ಗೆ ವಾಪಸ್ ಸಿಗುತ್ತೆ ಅಂತ. ಸೊ ಹೀಗೆ ಡೀಲ್ ಮಾಡ್ಕೊಳ್ತಾರೆ. ಡೀಲ್ ಆದ್ಮೇಲೆ ಅಂಕಿತ್ ಮಿನಿಸ್ಟರ್ PA ನ ಮೀಟ್ ಆಗಿ ಅವ್ರಿಗೆ ಫುಲ್ ಪಾರ್ಟಿ ಎಲ್ಲ ಕೊಡಿಸ್ತಾನೆ. ನಾವಿಬ್ರು ಯಾಕೆ ಆ ಡೈಮಂಡ್ ನ ಕದ್ದು ಶೇರ್ ಮಾಡ್ಕೋಬಾರ್ದು ಅಂತ. ಅವರಿಗೂ ಈ ಐಡಿಯಾ ಇಷ್ಟ ಆಗುತ್ತೆ. ನಾವು ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಅಂತ. ಆಗ ಅಂಕಿತ್ ಹೇಳ್ತಾನೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಆ ಫೋನ್ ಎಕ್ಸ್ಚೇಂಜ್ ಮಾಡೋ ಜವಾಬ್ದಾರಿ ನಂದು. ಡೈಮಂಡ್ ಮಿನಿಸ್ಟರ್ ಕೈ ಸೇರಿಲ್ಲ ಅಂದ್ರೆ ಇನ್ಶೂರೆನ್ಸ್ ದುಡ್ಡು ಅವರಿಗೆ ಸಿಗುತ್ತೆ, ಏನು ತೊಂದ್ರೆ ಇಲ್ಲ. ಅದಕ್ಕೆ ಫ್ಲೈಟ್ ಹತ್ತಿದ ನಂತರ ನಿಮ್ಮ ಅರ್ಧ ಕೋಡ್ ನ ನನ್ಗೆ ಕಳಿಸಿದ್ರೆ ಸಾಕು ಅಂತ. ಹಾಗೆ ಕಟ್ ಮಾಡಿದ್ರೆ ಪ್ರೆಸೆಂಟ್ ಫ್ಲೈಟ್ ನಲ್ಲಿ ನೇಹಾ ಅಂಕಿತ್ಗೆ ಹೇಳ್ತಾಳೆ, ನೀನು ಹೇಳಿದ್ದ ವ್ಯಕ್ತಿ ಫ್ಲೈಟ್ ಹತ್ತಿಲ್ಲ ಅಂತ. ಇವಳು ಹೇಗೆ ಈ ಡೀಲ್ ನಲ್ಲಿ ಭಾಗಿಯಾದ್ಲು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಆಕ್ಚುಲಿ ಆ ಡೈಮಂಡ್ ತಗೊಂಡು ಬರೋ ಕೊರಿಯರ್ ಪರ್ಸನ್ ಇನ್ನು ಫ್ಲೈಟ್ ಹತ್ತಿಲ್ವಂತೆ. ಇದನ್ನ ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಫ್ಲೈಟ್ ಬೇರೆ ಟೇಕ್ ಆಫ್ ಆಗ್ತಿದೆ. ಅಂಕಿತ್ ಬೆಲ್ಟ್ ಎಲ್ಲ ರಿಮೂವ್ ಮಾಡಿ ಆ ಕೊರಿಯರ್ ಪರ್ಸನ್ ಬಂದಿದ್ದಾನ ಅಂತ ಚೆಕ್ ಮಾಡ್ತಾ ಇದ್ದಾನೆ. ನೇಹಾ ಏರ್ ಹೋಸ್ಟೆಸ್ ಆಗಿರೋದ್ರಿಂದ ಸರ್ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಪ್ಯಾಸೆಂಜರ್ಸ್ ಎಲ್ಲ ಕಿರ್ಚ್ತಾ ಇದ್ದಾರೆ ಕೂತ್ಕೋ ಅಂತ. ಆಗ ಶೇಖ್ಗೆ ಕಾಲ್ ಮಾಡಿ, ಸರ್ ನಾನು ಫ್ಲೈಟ್ ನಲ್ಲಿ ಇದ್ದೀನಿ ಅಂತ. ಅದಕ್ಕೆ ಶೇಖ್ ಹೇಳ್ತಾರೆ, ನಾನು ಕೊರಿಯರ್ ಪರ್ಸನ್ ನ ಚೇಂಜ್ ಮಾಡ್ಬಿಟ್ಟೆ. ಫ್ಲೈಟ್ ಇಂದ ಇಳಿದ ಮೇಲೆ ಅದು ಯಾರು ಅನ್ನೋದು ನಿನ್ಗೆ ಗೊತ್ತಾಗುತ್ತೆ ಅಂತ. ಇವನಿಗೆ ಶಾಕ್ ಆಗುತ್ತೆ. ಅಂಕಿತ್ ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಅನ್ಸುತ್ತೆ. ಈಗ ಆ ಕೊರಿಯರ್ ಪರ್ಸನ್ ಯಾರು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನೇಹಾಗೆ ಹೇಳ್ತಾನೆ, ಹೊಸದಾಗಿ ಬಂದಿರೋ ಕೊರಿಯರ್ ಪರ್ಸನ್ ಯಾರು ಅನ್ನೋದು ನನ್ಗೆ ಗೊತ್ತಿಲ್ಲ, ನೀನೇ ಹೇಗಾದ್ರೂ ಕಂಡು ಹಿಡಿಬೇಕು. ಖಂಡಿತ ಅವನು ಏನು ಕುಡಿಯಲ್ಲ, ನೀವು ಕೊಡೋ ಫುಡ್ ಕೂಡ ತಗೊಳ್ಳೋದಿಲ್ಲ, ಎಲ್ಲ ಮನೆಯಿಂದಾನೇ ತಂದಿರ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡ ನೇಹಾ ಎಲ್ಲರಿಗೂ ಫುಡ್ ಸರ್ವ್ ಮಾಡ್ತಾಳೆ. ಆದ್ರೆ ಒಬ್ಬ ಪ್ಯಾಸೆಂಜರ್ ಮಾತ್ರ ಏನೇ ಕೇಳಿದ್ರುನು ಬೇಡ ಅಂತಾನೆ ಹೇಳ್ತಾ ಇದ್ದಾನೆ. ನೀರ್ ಬೇಕಂತ ಕೇಳಿದ್ರುನು ನನ್ ಹತ್ರನೇ ಇದೆ ಅಂತ ಹೇಳ್ತಾ ಇದ್ದಾನೆ. ಇವನೇ ಆ ಕೊರಿಯರ್ ಪರ್ಸನ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇವನ್ ಹತ್ರನೇ ಆ ಡೈಮಂಡ್ ಇರೋ ಫೋನ್ ಇದೆ. ಇವನೇ ಆ ವ್ಯಕ್ತಿ ಅಂತ ಅಂಕಿತ್ಗೆ ಹೇಳ್ತಾಳೆ. ಅವನ್ ಹತ್ರ ಇರೋ ಬ್ಯಾಗ್ ನ ತೆಗಿಬೇಕು ಅಂತ ಹೇಳ್ತಾನೆ. ನನ್ನಿಂದ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಸರಿ ನೀನ್ ಬ್ಯಾಗ್ ತೆಗಿಬೇಡ, ಆದ್ರೆ ಅವನು ರೆಸ್ಟ್ ರೂಮ್ ಗೆ ಹೋಗೋ ತರ ಏನಾದ್ರೂ ಮಾಡು ಅಂತ. ಅಂಕಿತ್ ತುಂಬಾ ಟೆನ್ಷನ್ ಆಗಿದ್ದಾನೆ. ಆ ಡೈಮಂಡ್ ನ ಹೇಗಾದ್ರೂ ಕದಿಲೇಬೇಕು, ಇಲ್ಲ ಅಂದ್ರೆ ನಮ್ ಕತೆ ಅಷ್ಟೇ ಅಂತ. ಸರಿ ನಾನ್ ನೋಡ್ಕೊಳ್ತೀನಿ ಅಂತ ನೇಹಾ ನೇರವಾಗಿ ಆ ಕೊರಿಯರ್ ಪರ್ಸನ್ ಹತ್ರ ಹೋಗಿ ಅವನ್ ಮೇಲೆ ಫುಡ್ ಚೆಲ್ ಬಿಡ್ತಾಳೆ. ಆಗ ಅವನು ನೇಹಾಗೆ ಸರಿಯಾಗಿ ಬೈದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ರೆಸ್ಟ್ ರೂಮ್ ಗೆ ಹೋಗ್ತಾನೆ. ಆಗ ಅಂಕಿತ್ ಅವನ್ ಸೀಟ್ ಇಂದ ಎದ್ದು ಆ ಕೊರಿಯರ್ ಪರ್ಸನ್ ಸೀಟ್ ಹತ್ರ ಬಂದು ಆ ಬ್ಯಾಗ್ ತೆಗಿಬೇಕು ಅನ್ನುವಷ್ಟರಲ್ಲಿ ತಕ್ಷಣ ರೆಸ್ಟ್ ರೂಮ್ ಇಂದ 3 ಜನ ಟೆರರಿಸ್ಟ್ ಗಳು ಬಂದು ಫ್ಲೈಟ್ ನ ಹೈಜಾಕ್ ಮಾಡ್ತಾರೆ. ಇವರಿಬ್ರು ಆ ಡೈಮಂಡ್ ನ ಕದಿಯೋದಕ್ಕೆ ಪ್ಲಾನ್ ಮಾಡಿದ್ರು, ಆದ್ರೆ ಇವರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಘಟನೆ ನಡೆದೋಯ್ತು. ಈಗ ಈ ಟೆರರಿಸ್ಟ್ ಗಳು ಈ ಫ್ಲೈಟ್ ನ ಹೈಜಾಕ್ ಮಾಡಿದ್ದಾರೆ. ಇದ್ರ ನಡುವೆ ಇವರಿಬ್ರು ಹೇಗೆ ಆ ಡೈಮಂಡ್ ನ ಕದೀತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಪ್ಯಾಸೆಂಜರ್ಸ್ ಗೆ ಹೆದರಿಸಿ ಸೈಲೆಂಟ್ ಆಗಿ ಇರೋದಕ್ಕೆ ಹೇಳ್ತಾರೆ. ಫ್ಲೈಟ್ ಹೈಜಾಕ್ ಆಗಿರೋ ವಿಷಯನ ಪೈಲಟ್ ಗಳು ATC ಗೆ ಇನ್ಫಾರ್ಮ್ ಮಾಡ್ತಾರೆ. ಈ ಕಡೆ ನೇಹಾನ ಗನ್ ಪಾಯಿಂಟ್ ನಲ್ಲಿ ನಿಲ್ಸಿ ಫ್ಲೈಟ್ ಮಾರ್ಷಲ್ ಯಾರು ಅಂತ ಕೇಳ್ತಾರೆ. ಕಾಮನ್ ಆಗಿ ಏರ್ಲೈನ್ಸ್ ಗಳಲ್ಲಿ ಪ್ಯಾಸೆಂಜರ್ ಸೇಫ್ಟಿಗೆ ಅಂತ ಏರ್ ಮಾರ್ಷಲ್ ಅಂತ ಒಬ್ರು ಆಫೀಸರ್ ಇರ್ತಾರೆ. ಅವ್ರ ಹತ್ರ ಗನ್ ಕೂಡ ಇರುತ್ತೆ. ಅದೇ ತರ ಈ ಫ್ಲೈಟ್ ನಲ್ಲಿ ಏರ್ ಮಾರ್ಷಲ್ ಯಾರು ಅಂತ ಹೇಳಿ, ಇಲ್ಲ ಅಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಒಬ್ರು ಕೈ ಎತ್ತಾರೆ. ಯಾರಂದ್ರೆ ಫಸ್ಟ್ ಸೀನ್ ನಲ್ಲಿ 3 ಜನ ಸ್ಟ್ರೇಂಜರ್ಸ್ ಫ್ಲೈಟ್ ಹತ್ತುವಾಗ 4ನೇದಾಗಿ ಒಬ್ರು ಬಂದಿರ್ತಾರೆ ಅಲ್ವಾ, ಅವರೇ ಈ ಫ್ಲೈಟ್ ನ ಏರ್ ಮಾರ್ಷಲ್. ಅವ್ರ ಹತ್ರ ಇದ್ದ ಗನ್ ಕಿತ್ಕೋತಾರೆ. ಕೈಗೆ ಹ್ಯಾಂಡ್ ಕಫ್ ಹಾಕಿ ಲಾಸ್ಟ್ ಸೀಟ್ ನಲ್ಲಿ ಕೂರಿಸ್ತಾರೆ. ತಕ್ಷಣ ಒಬ್ಬ ಹೀರೋಯಿಸಂ ತೋರ್ಸೋದಕ್ಕೆ ಟ್ರೈ ಮಾಡ್ತಾನೆ. ಅವನಿಗೆ ಈ 3 ಜನ ಸೇರಿ ಸರಿಯಾಗಿ ಹೊಡಿತಾರೆ. ಎಲ್ಲರ ಫೋನ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲಾ ಪ್ಯಾಸೆಂಜರ್ಸ್ ನ ಒಂದೇ ಕಡೆ ಕೂರಿಸ್ತಾರೆ. ಬಿಸ್ನೆಸ್ ಕ್ಲಾಸ್ ನಲ್ಲಿ ಇದ್ದವ್ರನ್ನ ಕೂಡ ಒಂದೇ ಕಡೆ ಕೂರಿಸಿದ್ದಾರೆ. ಅಂಕಿತ್ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೆಲ್ಲ ಆಗಲ್ಲ ಅಂತ ಹೇಳಿ ಮಧ್ಯದಲ್ಲಿ ಕೂರಿಸ್ತಾರೆ.
ನಮ್ ಪ್ಲಾನ್ ಎಲ್ಲ ಹಾಳಾಯ್ತು ಅಂತ ನೇಹ ಚಿಂತೆ ಮಾಡ್ತಾ ಇದ್ದಾಳೆ. ಆಗ ಅವಳಿಗೆ ಗನ್ ತೋರಿಸಿ ಹೆದರ್ಸಿ ಕ್ಯಾಪ್ಟನ್ ಹತ್ರ ಇವ್ರು ಯಾಕೆ ಹೈಜಾಕ್ ಮಾಡಿದ್ರು ಅಂತ ಹೇಳ್ತಾರೆ. ಇವ್ರಿಗೆ ಹೆಡ್ ಆಗಿರೋ ಟೆರರಿಸ್ಟ್ ಲೀಡರ್ ಜೈಲಿನಲ್ಲಿ ಇದ್ದಾನೆ, ಅವನ್ನ ರಿಲೀಸ್ ಮಾಡ್ಬೇಕು, ಅದು ಕೂಡ 4 hours ಒಳಗಡೆ. ಯಾಕಂದ್ರೆ ಈ ಫ್ಲೈಟ್ ದೆಹಲಿಗೆ ಹೋಗ್ತಿದೆ, ಅದನ್ನ ಕುಲ್ಲು ಏರ್ಪೋರ್ಟ್ ಗೆ ಹೋಗೋದಕ್ಕೆ ಹೇಳ್ತಿದ್ದಾರೆ. ಇನ್ ಕೇಸ್ ನಾವು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಇವಳನ್ನ ಫಸ್ಟ್ ಸಾಯಿಸ್ತೀವಿ, ನಂತರ 1 by 1 ಪ್ರತಿಯೊಬ್ಬ ಪ್ಯಾಸೆಂಜರ್ಸ್ ನ ಕೂಡ ಸಾಯಿಸ್ಬಿಡ್ತೀವಿ ಅಂತ. ಬೇರೆ ಆಪ್ಷನ್ ಇಲ್ದೆ ಫ್ಲೈಟ್ ಕುಲ್ಲು ಏರ್ಪೋರ್ಟ್ ಕಡೆ ಹೋಗ್ತಿದೆ. ಈ ಹೈಜಾಕ್ ವಿಷಯ ಹೈಯರ್ ಆಫೀಸರ್ಸ್ ಗೆ ಗೊತ್ತಾಗುತ್ತೆ. 3 ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾಕೆ ಕುಲ್ಲು ಏರ್ಪೋರ್ಟ್ ಕಡೆ ಫ್ಲೈಟ್ ಬರ್ತಿದೆ ಅಂತ. ಯಾಕಂದ್ರೆ ಅಲ್ಲೇ ಇವರು ರಿಲೀಸ್ ಮಾಡಿ ಅಂತ ಹೇಳ್ತಿರೋ ಟೆರರಿಸ್ಟ್ ಲೀಡರ್ ಜೈಲಿನಲ್ಲಿ ಇದ್ದಾನೆ. ಈ 3 ಜನರಲ್ಲಿ ಸ್ವಲ್ಪ ಯಂಗ್ ಆಗಿ ಇದ್ದಾರೆ ಅಲ್ವಾ, ಆ ರಾ ಏಜೆಂಟ್ ಗೆ ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಹೇಳ್ತಾರೆ. ಈ ವಿಷಯ ಹೋಮ್ ಮಿನಿಸ್ಟರ್ ಗೆ ಗೊತ್ತಾಗುತ್ತೆ. ಅವರು ಕೂಡ ತಕ್ಷಣ PA ಗೆ ಕಾಲ್ ಮಾಡಿ ಫ್ಲೈಟ್ ಹೈಜಾಕ್ ವಿಷಯ ಹೇಳಿ ಯಾರ್ ಸತ್ರು ಪರವಾಗಿಲ್ಲ, ನಮ್ಮ ಡೈಮಂಡ್ ಹೊರಗಡೆ ಬರ್ಬೇಕು, ನಾವು ಈ ಡೈಮಂಡ್ ಡೀಲಿಂಗ್ ನಲ್ಲಿ ಇನ್ವಾಲ್ವ್ ಆಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಬೇಗ ಏರ್ಪೋರ್ಟ್ ಗೆ ಹೋಗು, ಅಲ್ಲಿ ನಡೆಯೋದನ್ನ ನನ್ಗೆ ಅಪ್ಡೇಟ್ ಮಾಡು ಅಂತ. ಹಾಗೆ ಕಟ್ ಮಾಡಿ ಫ್ಲೈಟ್ ಒಳಗಡೆ ತೋರಿಸ್ತಾರೆ. ಹೈಜಾಕರ್ CD ಫ್ಲೈಟ್ ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲೂ ಅಂಕಿತ್ ಹೇಗಾದ್ರೂ ಆ ಡೈಮಂಡ್ ಕದಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಟಾಯ್ಲೆಟ್ ಗೆ ಹೋಗ್ಬೇಕು, ವಾಂತಿ ಬರೋ ಹಾಗಿದೆ, ಹೀಗೆಲ್ಲ ಹೇಳ್ತಾ ಇದ್ದಾನೆ. ಸಿಚುವೇಶನ್ ಅರ್ಥ ಮಾಡ್ಕೊಂಡು ನೇಹ ಸೈಲೆಂಟ್ ಆಗಿ ಇದ್ರೂನು ಇವನ್ ಮಾತ್ರ ಸುಮ್ನೆ ಇರ್ತಾನೆ ಇಲ್ಲ. ಸೊ ಆ ಟೆರರಿಸ್ಟ್ ಗಳು ಅಂಕಿತ್ ಗೆ ಹೊಡೆದು ಬಿಡ್ತಾರೆ ಅಂತ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಪ್ಯಾಸೆಂಜರ್ಸ್ ಗೆ ನೀರ್ ಕೊಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಕುಲ್ಲು ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ, ಆಮೇಲೆ ನೀರ್ ಕೊಡ್ಬೋದು ಅಂತ. ಪ್ಯಾಸೆಂಜರ್ಸ್ ಎಲ್ಲ ಏನು ಕುಲ್ಲು ಕಡೆ ಹೋಗ್ತಿದ್ದೀರಾ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಆಗ ಒಬ್ಬ ಹೈಜಾಕರ್ ಕಿರಿಚ್ತಾನೆ, ಸೈಲೆಂಟ್ ಆಗಿರಿ ಅಂತ. ಆಗ ಮಗು ಅಳ್ತಾ ಇದೆ. ಇದನ್ನ ನೇಹ ನೋಡ್ತಾಳೆ. ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಹಾಸ್ಪಿಟಲ್ ನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ನೇಹ ಹೊಟ್ಟೆಲಿ ಬೇಬಿ ಫಾರ್ಮ್ ಆಗಿ ಹೆಲ್ದಿ ಆಗಿದೆ. ಇಬ್ರು ಖುಷಿಯಾಗಿ ಇದ್ದಾರೆ. ಮಗು ಹುಟ್ಟೋಕು ಮುಂಚೆ ಮಗುಗೆ ಬೇಕಾಗಿರೋ ಡ್ರೆಸ್ ಅಂಡ್ ಟಾಯ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಆ ಗ್ಯಾಂಗ್ಸ್ಟರ್ ಕಡೆಯವರು ಫಾಲೋ ಮಾಡ್ತಿದ್ದಾರೆ. ಅಂಕಿತ್ ಗೆ ಕಾಲ್ ಮಾಡಿ ಒಂದು ದುಡ್ಡು ರಿಟರ್ನ್ ಕೊಡು, ಇಲ್ಲ ಅಂದ್ರೆ ಆ ಡೈಮಂಡ್ ಕದಿ ಅಂತ ಹೇಳ್ತಾ ಇದ್ದಾರೆ. ಅಂಕಿತ್ ರಿಕ್ವೆಸ್ಟ್ ಮಾಡ್ತಾನೆ, ನನ್ನ ಹತ್ರ ದುಡ್ಡಿಲ್ಲ, ಸ್ವಲ್ಪ ಟೈಮ್ ಕೊಡಿ, ನನ್ನಿಂದ ಡೈಮಂಡ್ ಕದಿಯೋದಕ್ಕೆ ಆಗಲ್ಲ, ನನ್ನ ನಂಬಿ ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ ಅಂತ. ಹಾಗಾದ್ರೆ ನಿನ್ ಗರ್ಲ್ ಫ್ರೆಂಡ್ ನ ನನ್ನ ಹತ್ರ ಕಳ್ಸು ಅಂತ ಆ ಗ್ಯಾಂಗ್ಸ್ಟರ್ ಹೇಳ್ತಾನೆ. ಇದರಿಂದ ಟ್ರಿಗರ್ ಆಗಿದ್ದ ಅಂಕಿತ್ ದುಡ್ಡು ರಿಟರ್ನ್ ಕೊಡಲ್ಲ. ಅದೇನ್ ಮಾಡ್ಕೊಳ್ತೀಯ ಮಾಡ್ಕೋ, ನಾನ್ ಯಾರು ಅನ್ನೋದನ್ನ ತೋರಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆ ಗ್ಯಾಂಗ್ಸ್ಟರ್ ಗೆ ಕೋಪ ಬಂದ್ಬಿಡುತ್ತೆ. ಅವನ್ ಕಡೆಯವ್ರಿಗೆ ಹೇಳಿ ಇಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಇವರು ಹೆದ್ರಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಆ ಗ್ಯಾಂಗ್ಸ್ಟರ್ ಕಡೆಯವರು ಅಂಕಿತ್ಗೆ ಸರಿಯಾಗಿ ಹೊಡಿತಾ ಇದ್ದಾರೆ. ತಡಿಯೋದಕ್ಕೆ ಹೋಗಿದ್ದ ನೇಹ ಹೊಟ್ಟೆಗೆ ಒದ್ದು ಬಿಡ್ತಾರೆ. ಅವಳು ಪೇನ್ ತಡಿಯೋದಕ್ಕೆ ಆಗದೆ ಕಿರ್ಚಾಡ್ತಾ ಇದ್ದಾಳೆ. ಅಂದ್ರೆ ಅವಳು ಹೊಟ್ಟೆಯಲ್ಲಿ ಇದ್ದ ಮಗು ಅಬಾರ್ಟ್ ಆಗಿದೆ. ಹಾಸ್ಪಿಟಲ್ ನಲ್ಲಿ ಮಗು ಅಬಾರ್ಟ್ ಆಗಿರೋ ವಿಷಯ ಗೊತ್ತಾಗಿ ಅಳ್ತಾ ಇದ್ದಾಳೆ. ಅಂಕಿತ್ ಸಮಾಧಾನ ಮಾಡ್ತಾನೆ. ಎಲ್ಲ ನನ್ನಿಂದಾನೇ ಆಗಿದ್ದು, ನಾನೇ ಸತ್ತೋಗ್ತೀನಿ ಅಂತ ಹೇಳ್ತಿರುವಾಗ ಆ ಗ್ಯಾಂಗ್ಸ್ಟರ್ ಮತ್ತೆ ಕಾಲ್ ಮಾಡ್ತಾನೆ. ಆ ಡೈಮಂಡ್ ಕಳ್ತನ ಮಾಡ್ತೀಯಾ ಇಲ್ವಾ ಅಂತ. ಅದಕ್ಕೆ ಅಂಕಿತ್ ಆಗೋದಿಲ್ಲ, ಬೇಕಾದ್ರೆ ನನ್ನ ಸಾಯಿಸ್ಬಿಡಿ ಅಂತ. ಆಗ ನೇಹ ನಿಮ್ ದುಡ್ಡು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾಳೆ. ಆಲ್ರೆಡಿ ನಮ್ ಮಗುನ ಸಾಯಿಸ್ಬಿಟ್ರು, ಈಗ ನನ್ಗೆ ಇರೋದು ನೀನು ಮಾತ್ರ, ನಿನ್ನ ಕಳ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಈಗ ಅವನಿಗೆ ಹೇಗೆ ದುಡ್ಡು ಕೊಡೋದು ಅಂತ ಹೇಳ್ತಾನೆ. ಹಾಗೆ ಕಟ್ ಮಾಡಿ ಪ್ರೆಸೆಂಟ್ ತೋರಿಸ್ತಾರೆ. ಸೊ ಇವರಿಬ್ರು ಯಾಕೆ ಡೈಮಂಡ್ ಕದಿಯೋದಕ್ಕೆ ಬಂದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಇವರಿಗೆ ಬೇರೆ ಆಪ್ಷನ್ ಇಲ್ಲ, ಆ ಡೈಮಂಡ್ ಕದಿಲೇಬೇಕು, ಇಲ್ಲ ಅಂದ್ರೆ ಆ ಗ್ಯಾಂಗ್ಸ್ಟರ್ ಅಂಕಿತ್ ನ ಸಾಯಿಸ್ಬಿಡ್ತಾನೆ. ಕುಲ್ಲು ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಲ್ಯಾಂಡ್ ಆದ್ರೆ ಮುಗೀತು, ಇವರಿಂದ ಆ ಡೈಮಂಡ್ ಕದಿಯೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಅಂಕಿತ್ ತುಂಬಾ ಟೆನ್ಷನ್ ಆಗಿದ್ದಾನೆ. ತಕ್ಷಣ ಅಂಕಿತ್ ಜೋರಾಗಿ ಉಸಿರಾಡ್ತಾ ಇದ್ದಾನೆ. ಏನಂತ ಕೇಳಿದಾಗ ನನ್ಗೆ ಅಸ್ತಮ ಇದೆ, ಇನ್ಹೇಲರ್ ಬ್ಯಾಗ್ ಅಲ್ಲಿ ಇದೆ ಅಂತ. ಆಗ ಹೈಜಾಕರ್ ಹೇಳ್ತಾನೆ, ಸರಿ ಹೋಗ್ ತಗೊಂಡ್ ಬಾ ಅಂತ. ಇದೇ ಒಳ್ಳೆ ಚಾನ್ಸ್ ಅಂತ ಅಂಕಿತ್ ಆ ಫೋನ್ ತಂದಿದ್ದ ವ್ಯಕ್ತಿಯ ಬ್ಯಾಗ್ ತೆಗಿತಾನೆ. ಈಗ ಇವನಿಗೆ ಆ 2 ಕೋಡ್ ಕೂಡ ಗೊತ್ತಿದೆ. ಆ ಕೋಡ್ ಎಂಟರ್ ಮಾಡಿ ಬಾಕ್ಸ್ ಓಪನ್ ಮಾಡ್ತಾನೆ. ಇನ್ನೇನು ಆ ಫೋನ್ ತೆಗಿಬೇಕು ಅನ್ನುವಷ್ಟರಲ್ಲಿ ಒಬ್ಬ ಹೈಜಾಕರ್ ಹಿಂದೆ ಬಂದು ನಿಂತಿದ್ದಾನೆ. ಇನ್ಹೇಲರ್ ತಗೊಂಡ, ಎಲ್ಲಿ ಬ್ಯಾಗ್ ತೋರ್ಸು, ನಾನೇ ತೆಗಿತೀನಿ ಅಂತ ಚೆಕ್ ಮಾಡ್ತಾನೆ. ನೋಡಿದ್ರೆ ಇನ್ಹೇಲರ್ ಇಲ್ಲ. ಈಗ ಹೇಗೆ ನಾರ್ಮಲ್ ಆಗಿ ಉಸಿರಾಡ್ತಾ ಇದ್ದೀಯಾ, ಈಗ ವೀಸಿಂಗ್ ಬರ್ತಾ ಇಲ್ವಾ, ಏನ್ ನಾಟಕ ಮಾಡ್ತಾ ಇದ್ದೀಯಾ ಅಂತ ಸರಿಯಾಗಿ ಹೊಡಿತಾನೆ. ಇದರಿಂದ ಅಂಕಿತ್ ಮೂಗಿನ ಭಾಗಕ್ಕೆ ತುಂಬಾ ಗಾಯ ಆಗಿದೆ. ಡ್ರಾಮಾ ಮಾಡ್ತೀಯ ಬಾ ಅಂತ ಹೇಳಿ ಎಳ್ಕೊಂಡ್ ಬಂದು ಅವನ್ ಸೀಟ್ ಅಲ್ಲಿ ಕೂರಿಸ್ತಾನೆ. ಇದನ್ನ ನೋಡ್ತಿದ್ದ ನೇಹಾಗೆ ಗಾಬರಿ ಆಗುತ್ತೆ. ಸರ್ ಫಸ್ಟ್ ಏಡ್ ಮಾಡ್ತೀನಿ, ಇಲ್ಲ ಅಂದ್ರೆ ಬ್ಲಡ್ ತುಂಬಾ ಲಾಸ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾಳೆ.
ಪರ್ಮಿಷನ್ ತಗೊಂಡು ಅಂಕಿತ್ಗೆ ಫಸ್ಟ್ ಏಡ್ ಮಾಡ್ತಾಳೆ. ನಿನ್ಗೇನ್ ತಲೆ ಕೆಟ್ಟೋಗಿದ್ಯಾ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ, ಅವ್ನ್ ನಿನ್ನ ಸಾಯಿಸದೆ ಬಿಟ್ಟಿದ್ದೆ ದೊಡ್ಡ ವಿಷಯ ಅಂತ. ಹಾಗೆ ಕಟ್ ಮಾಡಿ ರಾ ಏಜೆಂಟ್ ಇದ್ದಾರೆ ಅಲ್ವಾ, ಅವರು ಕುಲ್ಲು ಏರ್ಪೋರ್ಟ್ ಕಡೆಗೆ ಆ ಟೆರರಿಸ್ಟ್ ಹೆಡ್ ನ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಕಟ್ ಮಾಡಿ ಫ್ಲೈಟ್ ಒಳಗಡೆ ತೋರಿಸ್ತಾರೆ. ಈಗ ಅಂಕಿತ್ ಹೇಳ್ತಾನೆ, ರಕ್ತ ಜಾಸ್ತಿ ಬರ್ತಿದೆ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ. ಸರಿ ಹೋಗು ಅಂತ ಹೇಳ್ತಾರೆ. ಜೊತೆಲೆ ನೇಹಾ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಪರ್ಮಿಷನ್ ತಗೊಂಡು ಬರ್ತಾಳೆ. ಅಂಕಿತ್ ಹೇಳ್ತಾನೆ, ನೀನೇ ಹೋಗಿ ಆ ಬಾಕ್ಸ್ ಒಳಗಡೆ ಇರೋ ಡೈಮಂಡ್ ತೆಗಿ, ಆಲ್ರೆಡಿ ಆ ಬಾಕ್ಸ್ ಓಪನ್ ಮಾಡಿದ್ದೀನಿ, ಮತ್ತೆ ಓಪನ್ ಮಾಡೋದಕ್ಕೆ ಕೋಡ್ ಹಾಕೋ ಅವಶ್ಯಕತೆ ಇಲ್ಲ, ಆ ಫೋನ್ ಮಾತ್ರ ತೆಗೆದು ಹೈಡ್ ಮಾಡಿ ಇಡು ಅಂತ. ಏನ್ ಹೇಳ್ತಾ ಇದ್ದೀಯಾ, ಆ ಟೆರರಿಸ್ಟ್ ಗಳಿಗೆ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರೆ, ಯಾಕೆ ನನ್ಗೋಸ್ಕರ ಈ ಕೆಲಸ ಮಾಡಲ್ವಾ, ನೀನೇ ಅಲ್ವಾ ಈ ಡೈಮಂಡ್ ಕದಿಯೋಣ ಅಂತ ಹೇಳಿದ್ದು. ಹೀಗೆ ಗಲಾಟೆ ಮಾಡ್ತಾ ಇದ್ದಾನೆ. ಅವರು ಹೈಜಾಕ್ ಮಾಡ್ತಾರೆ ಅನ್ನೋದು ಯಾರಿಗ್ ಗೊತ್ತಿತ್ತು. ಆದ್ರೆ ಅಂಕಿತ್ ಇವಳ ಮಾತನ್ನ ಕೇಳ್ದೆ ಒಂದ್ ರೀತಿಯಲ್ಲಿ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನೆ. ನೀನು ಆ ಫೋನ್ ತೆಗಿಲೇಬೇಕು, ಈ ಫ್ಲೈಟ್ ಲ್ಯಾಂಡ್ ಆದ್ರೆ ನಾನು ಸತ್ತೋಗ್ತೀನಿ, ಇದೇ ಲಾಸ್ಟ್ ಚಾನ್ಸ್ ನನ್ನ ಸೇವ್ ಮಾಡೋದಕ್ಕೆ, ದಯವಿಟ್ಟು ಏನಾದ್ರೂ ಮಾಡು ಅಂತ ಹೇಳಿ ಮತ್ತೆ ಸೀಟ್ ನಲ್ಲಿ ಕೂತ್ಕೊಳ್ಳುವಾಗ ಹೈಜಾಕರ್ ಮತ್ತೆ ಅವನ್ ಮೂಗಿಗೆ ಹೊಡಿತಾನೆ. ಯಾಕೆ ಇಷ್ಟೊತ್ತು ಏನ್ ಮಾಡ್ತಿದ್ದೆ ಅಂತ. ಈ ಕಡೆ ಕುಲ್ಲು ಏರ್ಪೋರ್ಟ್ ನಲ್ಲಿ ಆ ಟೆರರಿಸ್ಟ್ ನ ಕರ್ಕೊಂಡು ಬಂದಿದ್ದಾರೆ. ಅವನ ಒಂದ್ ರೂಮ್ ಒಳಗಡೆ ಲಾಕ್ ಮಾಡ್ತಾರೆ. ತಕ್ಷಣ ಒಬ್ರು ಮಿಲಿಟರಿ ಆಫೀಸರ್ ರಾ ಏಜೆಂಟ್ ಗೆ ಹೇಳ್ತಾರೆ, ಗವರ್ಮೆಂಟ್ ಇದೇ ಪ್ಲಾನ್ ಮಾಡಿದ್ದಾರೆ, ಇನ್ನೊಂದು 20 ಮಿನಿಟ್ಸ್ ನಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ್ಮೇಲೆ ಆ ಹೈಜಾಕರ್ಸ್ ಹೆಲಿಕಾಪ್ಟರ್ ಕೇಳಿದ್ದಾರೆ. ಅವರು ಈ ಟೆರರಿಸ್ಟ್ ನ ಕರ್ಕೊಂಡು ಹೆಲಿಕಾಪ್ಟರ್ ನಲ್ಲಿ ಹೋಗುವಾಗ ಅಟ್ಯಾಕ್ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ಪೈಲಟ್ ಅವರು ನಮ್ಮವರೇ, ಪ್ಯಾರಾಚೂಟ್ ಯೂಸ್ ಮಾಡ್ಕೊಂಡು ಸರ್ವೈವ್ ಆಗ್ತಾರೆ ಅಂತ. ಇದರ ನಡುವೆ ಮಿನಿಸ್ಟರ್ ಕಳಿಸಿದ್ದ ಅವ್ರ PA ಫ್ಲೈಟ್ ಲ್ಯಾಂಡ್ ಆದ್ಮೇಲೆ ಪ್ಯಾಸೆಂಜರ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಮಿನಿಸ್ಟರ್ ಕಳಿಸಿದ್ರು ಅಂತ. ಕಟ್ ಮಾಡಿದ್ರೆ ಫ್ಲೈಟ್ ರನ್ವೇ ಹತ್ರ ಬಂದಿದೆ. ಪೈಲಟ್ಸ್, ಗವರ್ಮೆಂಟ್ ನಿಮ್ ಜೊತೆ ಮಾತಾಡ್ಬೇಕು, ಯಾರಾದ್ರೂ ಬಂದು ಮಾತಾಡಿ ಅಂತ. ಆಗ ಇಬ್ರು ಹೈಜಾಕರ್ಸ್ ಕಾಕ್ಪಿಟ್ ಹತ್ರ ಬರ್ತಾರೆ. ಆಗ ಅಂಕಿತ್ ಅಲ್ಲಿಂದ ಎಸ್ಕೇಪ್ ಆಗಿ ಬಿಸ್ನೆಸ್ ಕ್ಲಾಸ್ ಗೆ ಬರ್ತಾನೆ. ಇದನ್ನ ನೋಡಿ ನೇಹಾಗೆ ಶಾಕ್ ಆಗುತ್ತೆ. ಎಲ್ಲಿ ಆ ಟೆರರಿಸ್ಟ್ ಇವನ್ನ ಸಾಯಿಸ್ಬಿಡ್ತಾರೆ ಅಂತ. ಇನ್ನೊಂದು ಕಡೆ ರಾ ಏಜೆಂಟ್, ಹೆಲಿಕಾಪ್ಟರ್ ಇದೆ ಅಂಡ್ ನಿಮ್ಮ ಲೀಡರ್ ನ ಕೂಡ ಕರ್ಕೊಂಡು ಬಂದಿದ್ದೀವಿ ಅಂತ. ಆಗ ಹೈಜಾಕರ್ಸ್ ಒಂದು ಟ್ವಿಸ್ಟ್ ಕೊಡ್ತಾರೆ, ನೀವೇನಾದ್ರೂ ಹೆಲಿಕಾಪ್ಟರ್ ಮೇಲೇನೆ ದಾಳಿ ಮಾಡ್ಬಿಟ್ರೆ ಕಷ್ಟ, ಅದಕ್ಕೆ ಇಬ್ರು ಪ್ಯಾಸೆಂಜರ್ಸ್ ನ ನಮ್ ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ. ಈ ನಡುವೆ ಅಂಕಿತ್ ಈ ಚಾನ್ಸ್ ಮಿಸ್ ಮಾಡಬಾರ್ದು ಅಂತ ಆ ಬಾಕ್ಸ್ ಓಪನ್ ಮಾಡಿ ಫೋನ್ ಚೇಂಜ್ ಮಾಡಿ ಇಡೋದಕ್ಕೆ ಅದೇ ತರ ಫೇಕ್ ಫೋನ್ ತಂದಿದ್ದಾನೆ. ಆ ಫೋನ್ ನಲ್ಲಿದ್ದ ಸಿಮ್ ಬಿಸಾಡಿ ಡೂಪ್ಲಿಕೇಟ್ ನ ಬಾಕ್ಸ್ ಒಳಗಡೆ ಇಟ್ಟು ಒರಿಜಿನಲ್ ಫೋನ್ ತಗೊಂಡು ಅಲ್ಲಿಂದ ಹೊರಗಡೆ ಬರ್ಬೇಕು ಅನ್ನುವಷ್ಟರಲ್ಲಿ ಒಬ್ಬ ಹೈಜಾಕರ್ ಅಲ್ಲಿಗೆ ಬರ್ತಾನೆ. ಏನ್ ನೀನು ಪದೇ ಪದೇ ಈ ಬ್ಯಾಗ್ ಹತ್ರನೇ ಬರ್ತಾ ಇದೀಯಾ, ಏನಿದೆ ಆ ಬ್ಯಾಗ್ ಅಲ್ಲಿ, ಬ್ಯಾಗ್ ತೋರ್ಸು ಅಂತ ಚೆಕ್ ಮಾಡ್ತಾನೆ. ನೋಡಿದ್ರೆ ಡೈಮಂಡ್ ಫೋನ್ ಇದೆ. ಓ, ಇದಕ್ಕೇನೆ ಅಲ್ವಾ ನೀನು ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ದೆ. ಅಷ್ಟ್ರಲ್ಲಿ ಅಂಕಿತ್ ಅವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ಫೈಟ್ ನಲ್ಲಿ ಫೋನ್ ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ಸೀಟ್ ಅಡಿಗೆ ತಳ್ಳಿಬಿಡ್ತಾನೆ. ಫ್ಲೈಟ್ ಲ್ಯಾಂಡ್ ಆಗುವಾಗ ಗನ್ ಶಾಟ್ ಶಬ್ದ ಕೇಳಿಸುತ್ತೆ. ಏನಾಗಿದೆ ಅಂದ್ರೆ ಅಂಕಿತ್ ಹೈಜಾಕರ್ ನ ಶೂಟ್ ಮಾಡಿ ಸಾಯಿಸ್ಬಿಟ್ಟ. ಶಬ್ದ ಕೇಳಿ ಉಳ್ದಿರೋ ಇಬ್ರು ಬಂದು ಅಂಕಿತ್ಗೆ ಸರಿಯಾಗಿ ಹೊಡೆದು ರೆಸ್ಟ್ ರೂಮ್ ನಲ್ಲಿ ಕೂಡಿ ಹಾಕ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಏರ್ ಮಾರ್ಷಲ್ ಹ್ಯಾಂಡ್ ಕಫ್ ರಿಮೂವ್ ಮಾಡಿ ಕೆಳಗಡೆ ಬಿದ್ದಿದ್ದ ಗನ್ ತಗೊಂಡು ಉಳ್ದಿರೋ ಇಬ್ರು ಹೈಜಾಕರ್ಸ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅಂಡ್ ಪೈಲಟ್ ಗೆ ಇನ್ಫಾರ್ಮ್ ಮಾಡ್ತಾರೆ, ಟೆರರಿಸ್ಟ್ ನ ನಾನು ಸಾಯಿಸ್ಬಿಟ್ಟೆ ಅಂತ. ರೆಸ್ಟ್ ರೂಮ್ ಓಪನ್ ಮಾಡಿ ನೋಡಿದ್ರೆ ಅಂಕಿತ್ ಬಾಡಿಲಿ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಫ್ಲೈಟ್ ನಲ್ಲಿ ಬಾಂಬ್ ಇದೆ ಅಂತ ಪ್ಯಾಸೆಂಜರ್ಸ್ ಗೆ ಹೇಳ್ತಾರೆ. ಪ್ಯಾಸೆಂಜರ್ಸ್ ಗೆ ಶಾಕ್ ಆಗುತ್ತೆ. ಈ ಕಡೆ ರಾ ಏಜೆಂಟ್ ಗೆ ತಲೆ ಕೆಟ್ಟು ಹೋಗ್ತಿದೆ. ಏನು ಹೈಜಾಕರ್ಸ್ ನ ಸಾಯಿಸ್ಬಿಟ್ರ, ಇದ್ರ ನಡುವೆ ಬಾಂಬ್ ಬೇರೆ ಇದೆಯಾ ಅಂತ. ನೇಹಾ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿ ಆ ಬಲೂನ್ ಸ್ಲೈಡ್ ತರ ಇರುತ್ತೆ ಅಲ್ವಾ, ಅದರಲ್ಲಿ ಪ್ಯಾಸೆಂಜರ್ಸ್ ನ ಇಳಿಯೋದಕ್ಕೆ ಹೇಳ್ತಾಳೆ. ಇಷ್ಟೆಲ್ಲ ನಡೀತಾ ಇದೆ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ನಿದ್ದೆ ಮಾಡ್ತಾ ಇದ್ದಾನೆ. ಅವನಿಗೆ ಇನ್ನೊಬ್ಳು ಹೇರ್ ಹೋಸ್ಟೆಸ್ ಸರಿಯಾಗಿ ಹೊಡೆದು ಫ್ಲೈಟ್ ನಲ್ಲಿ ಬಾಂಬ್ ಇದೆ ಇಳಿರಿ ಅಂತ. ಎಲ್ಲರೂ ಫ್ಲೈಟ್ ಇಂದ ದೂರ ಓಡ್ತಾ ಇದ್ದಾರೆ. ಇದರ ನಡುವೆ ಆ ಕೊರಿಯರ್ ಪರ್ಸನ್ ಆ ಬ್ಯಾಗ್ ನಲ್ಲಿ ಡೂಪ್ಲಿಕೇಟ್ ಡೈಮಂಡ್ ಇಟ್ಟಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಿಲ್ಲದೆ ಆ ಬ್ಯಾಗ್ ತಗೊಂಡು ಫ್ಲೈಟ್ ಇಂದ ಇಳಿದು ಓಡ್ ಬರ್ತಾನೆ. ಈಗ ಬಾಂಬ್ ಸ್ಕ್ವಾಡ್ ಬಂದು ಚೆಕ್ ಮಾಡ್ತಾರೆ. ನೋಡಿದ್ರೆ ಅದರಲ್ಲಿ ಜಾತ್ರೆ ಫೋನ್ ಇದೆ. ಟ್ವಿಸ್ಟ್ ಏನಂದ್ರೆ ಅದೊಂದು ಫೇಕ್ ಬಾಂಬ್. ಅಷ್ಟೇ ಅಲ್ಲ, ಅಂಕಿತ್ ಒಬ್ಬ ಹೈಜಾಕರ್ ಗೆ ಶೂಟ್ ಮಾಡಿದ್ದ. ಉಳಿದಿರೋ ಇಬ್ಬರನ್ನ ಏರ್ ಮಾರ್ಷಲ್ ಶೂಟ್ ಮಾಡಿದ್ರು ಅಲ್ವಾ, ಆ 3 ಜನರ ಡೆಡ್ ಬಾಡೀಸ್ ಅಲ್ಲಿ ಇರೋದಿಲ್ಲ. ಇವರಿಗೆ ತಲೆ ಕೆಟ್ಟು ಹೋಗುತ್ತೆ. ಆದ್ರೆ ಅಂಕಿತ್ ಸೇಫ್. ಸೀಟ್ ಅಡಿಯಲ್ಲಿ ತಳ್ಳಿದ್ದ ಒರಿಜಿನಲ್ ಫೋನ್ ನ ತಗೊಂಡು ಬ್ಯಾಗ್ ಒಳಗಡೆ ಹಾಕಿ ಸೇಫ್ ಆಗಿ ಇಳಿಯೋದಕ್ಕೆ ಬರ್ತಾನೆ. ಅಂಕಿತ್ ಗೋಸ್ಕರ ಜೀವ ಕೈಯಲ್ಲಿ ಹಿಡ್ಕೊಂಡು ನೇಹಾ ಫ್ಲೈಟ್ ಹೊರಗಡೆ ವೇಟ್ ಮಾಡ್ತಾ ಇದ್ದಾಳೆ. ಇಳಿಯುವಾಗ ಹೈಜಾಕರ್ಸ್ ಫೋನ್ ತಗೊಂಡಿದ್ರು ಅಲ್ವಾ, ಅದ್ರಲ್ಲಿ ಇವನ್ ಫೋನ್ ನ ತಗೊಂಡು ಇಳಿಬೇಕು ಅನ್ನುವಷ್ಟರಲ್ಲಿ ಮಿನಿಸ್ಟರ್ PA ಕಾಲ್ ಮಾಡ್ತಾನೆ. ಹೇಗೂ ಒರಿಜಿನಲ್ ಡೈಮಂಡ್ ತೆಗೆದ್ಬಿಟ್ಟೆ, ಇದನ್ನ ಅವ್ರಿಗೆ ಕೊಟ್ಬಿಟ್ರೆ ಆಯ್ತು ಅಂತ ಹೇಳಿ ಮಿನಿಸ್ಟರ್ PA ನ ಹುಡ್ಕೊಂಡು ಹೋಗ್ತಾನೆ. ಈ ಕಡೆ ಹೋಮ್ ಮಿನಿಸ್ಟರ್ ಮೀಡಿಯಾಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಆ 3 ಜನ ಹೈಜಾಕರ್ಸ್ ಗೆ ಶೂಟ್ ಮಾಡಿ ಸಾಯಿಸಿದ್ದಾರೆ, ಪ್ಯಾಸೆಂಜರ್ಸ್ ಎಲ್ಲ ಸೇಫ್ ಅಂತ.
ರಾಯ್ ಏಜೆಂಟ್ಗೆ ತಲೆ ಕೆಟ್ಟು ಹೋಗ್ತಿದೆ. ಫ್ಲೈಟ್ ಒಳಗಡೆ ಫೇಕ್ ಬಾಂಬ್, ಸತ್ತೋಗಿದ್ದ 3 ಜನ ಹೈಜಾಕರ್ಸ್ ನ ಡೆಡ್ ಬಾಡಿ ಇಲ್ಲ ಅಂತ. ತಕ್ಷಣ ಓಡ್ ಬರ್ತಾರೆ. ಆ 3 ಜನರನ್ನ ಶೂಟ್ ಮಾಡಿದ್ದ ಏರ್ ಮಾರ್ಷಲ್ ಎಲ್ಲಿ ಅಂತ ಕಿರ್ಚ್ತಾ ಇದ್ದಾರೆ. ನೋಡಿದ್ರೆ ಆ ಏರ್ ಮಾರ್ಷಲ್ ಕಾಣಿಸ್ತಾ ಇಲ್ಲ. ಆಗ ಪೈಲಟ್ ಏರ್ ಮಾರ್ಷಲ್ ಹೆಸರು ಭಾನು ಯಾದವ್ ಅಂತ ಹೇಳ್ತಾರೆ. ಎಲ್ಲಿ ಭಾನು ಯಾದವ್ ಅಂತ ಕಿರ್ಚಾಡ್ತಾ ಇದ್ದಾರೆ. ಈಗ್ಲೇ ಇನ್ನೊಂದು ಅಲ್ಟಿಮೇಟ್ ಟ್ವಿಸ್ಟ್, ಇವರೇ ಆ ಭಾನು ಯಾದವ್. ಇವರೇ ಫ್ಲೈಟ್ ನಲ್ಲಿ ಒಳ್ಳೆ ನಿದ್ದೆ ಮಾಡ್ತಿದ್ರು, ಇಲ್ಲೂ ಕೂಡ ನಿದ್ದೆ ಮಾಡ್ತಾ ಇದ್ದಾರೆ. ಇವರೇ ಏರ್ ಮಾರ್ಷಲ್. ಅವ್ರನ್ನ ಎಪ್ಸಿ ನೀವು ಶೂಟ್ ಮಾಡಿದ್ರಿ ಅಲ್ವಾ, ಆ 3 ಜನ ಹೈಜಾಕರ್ಸ್ ನ ಡೆಡ್ ಬಾಡಿ ಎಲ್ಲಿ ಅಂತ. ಹೈಜಾಕ ಅದ್ ಯಾವಾಗ ನಡೀತು ಅಂತ. ಆಗ ರಾಯ್ ಏಜೆಂಟ್ ಹೇಳ್ತಾರೆ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡಿ, ಯಾರು ಕೂಡ ಹೊರಗಡೆ ಹೋಗ್ಬಾರ್ದು. ಯಾರಾದ್ರೂ ಹೊರಗಡೆ ಹೋದ್ರ ಅಂತ ಕೇಳ್ತಾರೆ. ಆಗ ಹೌದು ಸರ್, ಒಬ್ರು ಆಫೀಸರ್ ಮಾತ್ರ ಹೊರಗಡೆ ಹೋದ್ರು ಅಂತ. ಅದು ಬೇರೆ ಯಾರು ಅಲ್ಲ, ಏರ್ ಮಾರ್ಷಲ್ ಅಂತ ಹೇಳಿ ಹೈಜಾಕರ್ಸ್ ಗೆ ಶೂಟ್ ಮಾಡಿದ್ದ ವ್ಯಕ್ತಿ. ಇದೆಲ್ಲ ಅರ್ಥ ಮಾಡ್ಕೊಂಡ ರಾಯ್ ಏಜೆಂಟ್ ಏರ್ ಮಾರ್ಷಲ್ ತರ ಡ್ರಾಮಾ ಮಾಡಿದ್ದ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಆ ಹೈಜಾಕರ್ಸ್ ಇನ್ನು ಪ್ಯಾಸೆಂಜರ್ಸ್ ಮಧ್ಯೆನೇ ಇದ್ದಾರೆ. ಇವರೆಲ್ಲ ಒಂದೇ ಟೀಮ್. ಇಲ್ಲಿ ಬೇರೇನೋ ನಡೆದಿದೆ ಅಂತ ಪ್ಯಾಸೆಂಜರ್ಸ್ ನ ಲಾಕ್ ಮಾಡ್ತಾರೆ. ಈ ಕಡೆ ಮಿನಿಸ್ಟರ್ PA ನ ಕಂಡು ಹಿಡಿದು ಅಂಕಿತ್ ಅವ್ರಿಗೆ ಆ ಫೋನ್ ಕೊಡ್ತಾನೆ. ಅದನ್ನ ಚೆಕ್ ಮಾಡೋದಕ್ಕೆ ಡೈಮಂಡ್ ಸ್ಪೆಷಲಿಸ್ಟ್ ನ ಕರೆಸಿ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಇಲ್ಲೇ ಇನ್ನೊಂದು ಟ್ವಿಸ್ಟ್, ಅಂಕಿತ್ ತಂದಿರೋದು ಡೂಪ್ಲಿಕೇಟ್ ಅಂತೆ. ಅಂಕಿತ್ಗೆ ಶಾಕ್ ಆಗುತ್ತೆ. ಇದೇ ಒರಿಜಿನಲ್ ಅಂತ ಪದೇ ಪದೇ ಹೇಳ್ತಾ ಇದ್ದಾನೆ. ನಾನೇ ಚೇಂಜ್ ಮಾಡಿ ತಂದಿದ್ದೀನಿ ಅಂತ. ಆ ಫ್ಲೈಟ್ ಒಳಗಡೆ ಏನೇನೋ ನಡೆದಿದೆ, ನಿಜ ಹೇಳು, ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀಯಾ ಅಂತ. ಮೋಸ ಮಾಡೋ ಉದ್ದೇಶ ಇದ್ದಿದ್ರೆ ಅದನ್ನ ತಗೊಂಡು ಹೊರಗಡೆ ಹೋಗ್ಬೋದಿತ್ತು. ನಿಮ್ ಹತ್ರ ಯಾಕೆ ಬಂದು ವಾಂಟೆಡ್ ಆಗಿ ಸಿಕ್ಕಾಕೋಬೇಕು ಅಂತ. ಸರಿ, ಒರಿಜಿನಲ್ ಎಲ್ಲಿ ಹುಡುಕು ಅಂತ ಹೇಳ್ತಾರೆ. ಅಂಕಿತ್ ಗಾಬರಿಯಾಗಿ ಕತೆ ಮುಗೀತು. ಆ ಗ್ಯಾಂಗ್ಸ್ಟರ್ ನನ್ನ ಸಾಯಿಸ್ಬಿಡ್ತಾನೆ ಅಂತ ರೆಸ್ಟ್ ರೂಮ್ ನಲ್ಲಿ ಅಳ್ತಾ ಇದ್ದಾನೆ. ಅಷ್ಟ್ರಲ್ಲಿ ನೇಹಾ ಬರ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಕಷ್ಟಪಟ್ಟು ತೆಗ್ದಿದ್ದ ಡೈಮಂಡ್ ಫೇಕ್ ಅಂತೆ. ಇದನ್ನ ಕೇಳಿ ಇವಳಿಗೂ ಶಾಕ್ ಆಗುತ್ತೆ. ಅವನ್ನ ತಪ್ಕೊಂಡು ಟೆನ್ಷನ್ ಆಗ್ಬೇಡ, ನಾವು ಲೈಫ್ ನ ಫಸ್ಟ್ ಇಂದ ಶುರು ಮಾಡೋಣ, ಬೇರೆ ಏನಾದ್ರೂ ದಾರಿ ಸಿಗುತ್ತೆ ಅಂತ. ಈಗ್ಲೇ ಇನ್ನೊಂದು ಟ್ವಿಸ್ಟ್, ಅಂಕಿತ್ ನೇಹಾ ಕತ್ ಹಿಡ್ದು ಏನು ಫಸ್ಟ್ ಇಂದ ಶುರು ಮಾಡ್ಬೇಕಾ, ಈ ಡೈಮಂಡ್ ಕದಿಯೋದಕ್ಕೋಸ್ಕರನೇ ತುಂಬಾ ದಿನಗಳಿಂದ ಪ್ಲಾನ್ ಮಾಡಿದ್ದೆ, ಅದಕ್ಕೋಸ್ಕರನೇ ಏರ್ ಹೋಸ್ಟೆಸ್ ಆಗಿದ್ದ ನಿನ್ನ ಲವ್ ಮಾಡೋ ತರ ಡ್ರಾಮಾ ಮಾಡ್ದೆ ಅಂತ. ಇದನ್ನ ಕೇಳಿ ನೇಹಾಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀಯಾ ಅಂಕಿತ್? ಹೌದು, ಈ ಡೈಮಂಡ್ ಕದಿಯೋದಕ್ಕೆ ಒಂದು ಏರ್ ಹೋಸ್ಟೆಸ್ ನ ಹೆಲ್ಪ್ ಬೇಕಿತ್ತು, ಅದಕ್ಕೆ ನಿನ್ ಜೊತೆ ಕ್ಲೋಸ್ ಆದೆ, ಇಲ್ಲ ಅಂದ್ರೆ ನಿನ್ ಮುಖ ಕೂಡ ನೋಡ್ತಾ ಇರ್ಲಿಲ್ಲ ಅಂತ. ನೇಹಾ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಈಗ ನಮ್ಗೆ ಅನ್ಸುತ್ತೆ ಪಾಪ ನೇಹಾಗೆ ಎಷ್ಟು ಹರ್ಟ್ ಆಗಿರ್ಬೋದು ಅಂತ. ಆದ್ರೆ ಇಲ್ಲೇ ಇನ್ನೊಂದು ಭಯಂಕರ ಟ್ವಿಸ್ಟ್, ಅಳ್ತಾ ಇದ್ದ ನೇಹಾ ಫೇಶಿಯಲ್ ಎಕ್ಸ್ಪ್ರೆಷನ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಹಾಗೆ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆಕ್ಚುಲಿ ನೇಹಾ ಹೊಟ್ಟೆಲಿ ಇದ್ದ ಮಗು ಅಬಾಟ್ ಆದ್ಮೇಲೆ ಚಿಂತೆ ಮಾಡ್ತಾ ಇರುವಾಗ ಡಾಕ್ಟರ್ ಜೊತೆ ಮಾತಾಡ್ ಬರ್ತೀನಿ ಅಂತ ಅಂಕಿತ್ ಅಲ್ಲಿಂದ ಹೋಗಿರ್ತಾನೆ. ಆಗ ನೇಹಾ ಅವರ ಕಸಿನ್ ಶಹಾನ್ಸು ಕಡೆಯಿಂದ ಒಂದು ಮೆಸೇಜ್ ಬಂದಿದೆ. ಎಲ್ಲ ಓಕೆನಾ? ಕೊನೆಯದಾಗಿ ಮಾತಾಡುವಾಗ ಏನೇನೋ ಶಬ್ದ ಕೇಳಿಸಿತ್ತು ಅಂತ ಹೇಳಿ ಒಂದು ಕಾಲ್ ರೆಕಾರ್ಡಿಂಗ್ಸ್ ಕಳಿಸಿದ್ದಾರೆ. ಅದನ್ನ ಪ್ಲೇ ಮಾಡ್ತಾಳೆ. ಆಕ್ಚುಲಿ ಆ ಪಾರ್ಕಿಂಗ್ ನಲ್ಲಿ ಆ ಗ್ಯಾಂಗ್ಸ್ಟರ್ ಕಡೆಯವ್ರ ಜೊತೆ ಫೈಟ್ ಮಾಡೋದಕ್ಕೂ ಮುಂಚೆ ನೇಹಾ ಕಸಿನ್ ಆಗಿರೋ ಶಹಾನ್ಸು ಜೊತೆನೆ ಮಾತಾಡ್ತಾ ಇದ್ಲು. ಆ ಫೈಟ್ ನಲ್ಲಿ ಇವಳು ಹೊಟ್ಟೆಗೆ ಒದ್ದಿರ್ತಾರೆ ಅಲ್ವಾ, ಆಗ ಫೋನ್ ಕಾರ್ ಅಡಿಯಲ್ಲಿ ಬಿದ್ದೋಗಿರುತ್ತೆ. ಅಲ್ಲಿ ಮಾತಾಡಿದ್ದೆಲ್ಲ ಆ ಕಾಲ್ ನಲ್ಲಿ ರೆಕಾರ್ಡ್ ಆಗಿದೆ. ನಿಜವಾಗ್ಲೂ ಏನ್ ನಡೆದಿದೆ ಅಂದ್ರೆ ಆ ಗ್ಯಾಂಗ್ಸ್ಟರ್ ಕಡೆಯವರು ಅಂಕಿತ್ಗೆ ಹೊಡಿತಾರೆ ಅಲ್ವಾ, ಆಗ ಯಾಕೆ ಮುಖಕ್ಕೆ ಹೊಡಿತಾ ಇದ್ದೀರಾ, ನಿಮ್ಗೆ ಹೇಳ್ದೆ ತಾನೆ ನನ್ ಮುಖಕ್ಕೆ ಹೊಡಿಬೇಡಿ ಅಂತ, ಅವಳಿಗೆ ಯಾಕೆ ಹೊಡೆದ್ರಿ ಅಂತ ರೌಡಿಗಳಿಗೆ ಬೈತಾ ಇದ್ದಾನೆ. ಇದನ್ನ ಕೇಳಿ ನೇಹಾಗೆ ಶಾಕ್ ಆಗಿದೆ. ನಂಬೋದಕ್ಕೆ ಆಗದೆ ಹೊರಗಡೆ ಬಂದು ನೋಡ್ತಾಳೆ. ಅಂಕಿತ್ ಡಾಕ್ಟರ್ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಎಲ್ಲೋ ಹೋಗ್ತಾ ಇದ್ದಾನೆ. ನೇಹಾ ಕೂಡ ಫಾಲೋ ಮಾಡ್ತಾಳೆ. ಅಂಕಿತ್ ನೇರವಾಗಿ ಇಷ್ಟು ದಿನ ಇಬ್ರು ಇವನಿಗೆ ಹೆದರ್ಸ್ತಾ ಇದ್ರು ಅಲ್ವಾ, ಅವ್ರನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಅದು ಬೇರೆ ಯಾರು ಅಲ್ಲ, ಅವ್ರು ಇವನ್ ಕಡೆಯವ್ರೆ. ಎಷ್ಟು ಸಲ ಹೇಳಿದ್ದೀನಿ ನನ್ ಮುಖಕ್ಕೆ ಹೊಡಿಬೇಡಿ ಅಂತ, ಮತ್ತೆ ಯಾಕೆ ಅವಳು ಹೊಟ್ಟೆಗೆ ಒದ್ರಿ ಅಂತ. ಅದಕ್ಕೆ ಇವನು ನಿಮ್ ಪ್ಲಾನ್ ವರ್ಕೌಟ್ ಆಯ್ತು, ನಿಮ್ ಮಗು ಕೂಡ ಅಬಾರ್ಟ್ ಆಯ್ತು, ಒಂದೇ ಕಲ್ಲಲ್ಲಿ 2 ಹಕ್ಕಿ ಅಂತ. ಇವನು ನಗ್ತಾ ಹೌದಲ್ವಾ ಅಂತ ಹೇಳಿ ಹೊರಗಡೆ ಬರ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ನೇಹಾಗೆ ಶಾಕ್ ಆಗುತ್ತೆ. ಅಲ್ಲಿಂದ ಒಂದು ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಆಲ್ರೆಡಿ ಅವನಿಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಇದನ್ನ ಹೋಟೆಲ್ ಮಿರರ್ ಇಂದ ನೇಹಾ ನೋಡ್ತಾಳೆ. ಇಲ್ಲೇ ಅಂಕಿತ್ ನ ನಿಜವಾದ ಮುಖ ಗೊತ್ತಾಗುತ್ತೆ. ಅಂಕಿತ್ ನಂಬಿಕೆ ದ್ರೋಹ ಮಾಡ್ಬಿಟ್ಟ. ಇದ್ರಿಂದ ನೇಹಾ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಈಗ ಇನ್ನೊಂದು ಟ್ವಿಸ್ಟ್, ಇವಳಿಗೆ ಸಹಾನ್ಶು ಅನ್ನೋ ಕಸಿನ್ ಮಾತ್ರ ಇದ್ದಾನೆ. ಅವನಿಗೆ ಕಾಲ್ ಮಾಡ್ತಾಳೆ. ಅದು ಯಾರಂದ್ರೆ ಫ್ಲೈಟ್ ನಲ್ಲಿ ಏರ್ ಮಾರ್ಷಲ್ ಅಂತ ಒಬ್ರು ವ್ಯಕ್ತಿ ಇದ್ರು ಅಲ್ವಾ, ಅದೇ ವ್ಯಕ್ತಿನೇ. ಹೇಗಿದ್ಯಾ ಸಿಸ್ಟರ್, ಇಷ್ಟು ದಿನದ ನಂತರ ಮತ್ತೆ ಕಾಲ್ ಮಾಡ್ತಾ ಇದ್ದೀಯಾ, ಬಿಸ್ನೆಸ್ಗೆ ಮತ್ತೆ ರಿಟರ್ನ್ ಬರ್ತೀಯಾ ಅಂತ. ಆಗ ನೇಹಾ ನಾನು ಕೇಳೋ ಪ್ರಶ್ನೆಗೆ ಮಾತ್ರ ಆನ್ಸರ್ ಮಾಡು, ಈಗ್ಲೂ ಅದೇ ಬಿಸ್ನೆಸ್ ನಲ್ಲೇ ಇದ್ದೀಯಾ ಅಂತ. ಏನ್ ಬಿಸ್ನೆಸ್ ಅಂದ್ರೆ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಂಡರ್ ವರ್ಲ್ಡ್ ಮಾಫಿಯಾ ಗ್ಯಾಂಗ್ ಗೆ ಸೇರಿದವರು. ಈಗ ನೇಹಾ ಆ ಡೈಮಂಡ್ ಕದಿಯೋ ಪ್ಲಾನ್ ಮಾಡ್ತಾಳೆ. ಫ್ಲೈಟ್ ನ ಹೈಜಾಕ್ ಮಾಡ್ಬೇಕು. ಆಗ ಶಹಾನ್ಸು ಹೇಳ್ತಾನೆ
ಸಾಧಾರಣವಾಗಿ ಕಳ್ತನ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ. ಫ್ಲೈಟ್ ಹೈಜಾಕ್ ಏನಾದ್ರೂ ಮಾಡಿದ್ರೆ ಗಲ್ಲು ಶಿಕ್ಷೆ ಗ್ಯಾರಂಟಿ. ಯಾಕೆ ರಿಸ್ಕ್ ತಗೋಬೇಕು? ಡೈಮಂಡ್ ನ ಚೇಂಜ್ ಮಾಡ್ಬೋದು ಅಲ್ವಾ ಅಂತ. ಡೈಮಂಡ್ ಕದಿಯೋದು ಮಾತ್ರ ಪ್ಲಾನ್ ಅಲ್ಲ, ಒಬ್ಬನ ವಿರುದ್ಧ ರಿವೆಂಜ್ ತಗೋಬೇಕು. ಅವನು ನನ್ಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟ ಅಂತ ಹೇಳಿ ಪ್ಲಾನ್ ಹೇಳ್ತಾಳೆ. ನಾವು ಹೈಜಾಕ್ ಮಾಡಿದ್ದು 3 ಜನ ಅನ್ಕೊಂಡ್ವಿ, ಆದ್ರೆ ಟೋಟಲ್ 5 ಜನ ಇವ್ರ ಕಡೆ ಅವರೇ ಆ ಫ್ಲೈಟ್ ನಲ್ಲಿ ಇದ್ರು. ಬಿಸಿ ನೀರ್ ಕೇಳಿದ್ದ ವ್ಯಕ್ತಿ, ನಂತರ ಒದೆ ತಿಂದಿದ್ದ ವ್ಯಕ್ತಿ, ಹೀಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ. ಹಾಗೆ ಕಟ್ ಮಾಡಿ ಏರ್ಪೋರ್ಟ್ ತೋರಿಸ್ತಾರೆ. ಡೈಮಂಡ್ ಹೇಗೋ ಕಳ್ತನ ಮಾಡಿದ್ರು, ಈಗ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಅದಕ್ಕೂ ಇವ್ರ ಹತ್ರ ಐಡಿಯಾ ಇದೆ. ಆ ರಾ ಏಜೆಂಟ್ ಪ್ರತಿಯೊಬ್ಬರನ್ನ ಕೂಡ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಫಸ್ಟ್ ಆ ವಯಸ್ಸಾದ ವ್ಯಕ್ತಿನ ಎಂಕ್ವೈರಿ ಮಾಡ್ತಾರೆ. ಯಾಕೆ ನೀವು ಬಿಸಿನೀರ್ ಕೇಳಿದ್ರಿ ಅಂತ. ಅದಕ್ಕೆ ಅವರು ನನ್ಗೆ ಪೈಲ್ಸ್ ಪ್ರಾಬ್ಲಮ್ ಇದೆ ಅದಕ್ಕೆ ಅಂತ ಹೇಗೋ ಮ್ಯಾನೇಜ್ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರನ್ನ ಎಂಕ್ವೈರಿ ಮಾಡಿದಾಗ ಕೆಲವೊಂದು ವಿಷಯ ಗೊತ್ತಾಗುತ್ತೆ. ಆ ನಿಜವಾದ ಏರ್ ಮಾರ್ಷಲ್ ನೇಹಾ ಬಗ್ಗೆ ಹೇಳ್ತಾ ಇದ್ದಾರೆ. ಅವಳ ಹತ್ರನೇ ಜ್ಯೂಸ್ ಕೇಳ್ದೆ, ಆ ಜ್ಯೂಸ್ ಕುಡ್ದ ಮೇಲೆನೆ ನಾನು ಅನ್ಕಾನ್ಶಿಯಸ್ ಆದೆ. ಆರ್ಡರ್ ತಗೊಂಡಿದ್ದು ನೇಹಾ, ಆದ್ರೆ ಜ್ಯೂಸ್ ತಂದು ಕೊಟ್ಟಿದ್ದು ಬೇರೆ ಹುಡುಗಿ ಅಂತ. ಅವಳನ್ನ ಕರೆದು ಎಂಕ್ವೈರಿ ಮಾಡಿದಾಗ ನೇಹಾನೇ ನನ್ಗೆ ಕೊಡೋದಕ್ಕೆ ಹೇಳಿದ್ದು ಅಂತ ನೇಹಾ ಕಡೆ ಕೈ ತೋರಿಸ್ತಾಳೆ. ಆದ್ರೆ ಹೈಜಾಕರ್ಸ್ ಯಾರು ಅನ್ನೋದೇ ದೊಡ್ಡ ಪ್ರಶ್ನೆ. ಇದರ ನಡುವೆ ಎಂಕ್ವೈರಿಯಲ್ಲಿ ತುಂಬಾ ಜನ ಅಂಕಿತ್ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಸುಮ್ನೆ ಕೂತಿದ್ರು, ಆದ್ರೆ ಅವನ್ ಮಾತ್ರ ಪದೇ ಪದೇ ಏನೇನೋ ಮಾಡೋದಕ್ಕೆ ಹೋಗಿ ಹೈಜಾಕರ್ಸ್ ಕೈಯಿಂದ ಹೊಡ್ಸ್ಕೊತಾ ಇದ್ದ. ಅಂದ್ರೂ ಬಿಸ್ನೆಸ್ ಕ್ಲಾಸ್ ಕಡೆ ಓಡಾಡ್ತಾ ಇದ್ದಿದ್ದು ಇದೆಲ್ಲ ಹೇಳ್ತಾರೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ. ಯಾಕೆ ನಿನ್ಗೆ ಮಾತ್ರ ಹೊಡೆದಿದ್ದಾರೆ? ಬಿಸ್ನೆಸ್ ಕ್ಲಾಸ್ ಕಡೆ ಯಾಕೆ ಹೋಗ್ತಿದ್ದೆ? ನಿನ್ ಮೇಲೆ ಯಾಕೆ ಬಾಂಬ್ ಫಿಕ್ಸ್ ಮಾಡಿದ್ರು? ನಿನ್ಗೂ ಹೈಜಾಕರ್ಸ್ಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ ಇವನು ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಈ ಎಂಕ್ವೈರಿಯಲ್ಲಿ ಹೈಜಾಕ್ ಮಾಡಿದವರು 1 by 1 ಬರ್ತಾರೆ. ಅದರಲ್ಲಿ ಮೊದಲನೇ ಹೈಜಾಕರ್ನ ಎಂಕ್ವೈರಿ ಮಾಡ್ತಾರೆ. ಹೈಜಾಕ್ ನಡೆಯುವಾಗ ಯಾರ ಜೊತೆ ಕೂತಿದ್ದೆ ಅಂತ. ಇವರೇ ಹೈಜಾಕ್ ಮಾಡಿರೋದ್ರಿಂದ ಸೀಟ್ ನಲ್ಲಿ ಕೂತ್ಕೊಂಡಿರೋ ಸಾಧ್ಯತೆ ಕಮ್ಮಿ. ಅದನ್ನ ಈ ಏಜೆಂಟ್ ಗೆಸ್ ಮಾಡಿ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ. ತಕ್ಷಣ ಇವನು, ಸರ್ ಫ್ಲೈಟ್ ಹೈಜಾಕ್ ಆದಾಗ ನಾನು ಸೀಟ್ ನಲ್ಲಿ ಕೂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅಂತ ಹೇಳಿ ಒಂದು ವಿಡಿಯೋ ತೋರಿಸ್ತಾನೆ. ಇವನೇ ಹೈಜಾಕ್ ಮಾಡಿದ್ದು ಅಲ್ವಾ, ಮತ್ತೆ ಹೇಗೆ ಶೂಟ್ ಮಾಡ್ದ ಅಂತ ಅನ್ಸಿರ್ಬೋದು. ಅದಕ್ಕೆ ಉತ್ತರ ಮುಂದೆ ಸಿಗುತ್ತೆ. ಎರಡನೇ ಹೈಜಾಕರ್ನ ಎಂಕ್ವೈರಿ ಮಾಡ್ತಾರೆ. ಅವನು ಕೂಡ ಹೇಗೋ ಇವರು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಎಸ್ಕೇಪ್ ಆಗ್ತಾನೆ. ಈ ರೀತಿ ಎಂಕ್ವೈರಿ ನಡೆಯುತ್ತೆ ಅಂತ ಮೊದ್ಲೇ ಗೊತ್ತಿರೋದ್ರಿಂದ ನೇಹಾ ಇವರಿಗೆಲ್ಲ ಪರ್ಫೆಕ್ಟ್ ಆಗಿ ಟ್ರೈನ್ ಮಾಡಿದ್ದಾಳೆ. ಹಾಗೆ ಕಟ್ ಮಾಡಿ ಮಿನಿಸ್ಟರ್ನ ತೋರಿಸ್ತಾರೆ. ಡೈಮಂಡ್ ಫೇಕ್ ಅನ್ನೋ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಇವ್ರ PA ಅಂಕಿತ್ ಜೊತೆ ಸೇರಿ ಆ ಡೈಮಂಡ್ ನ ಕದಿಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಅದು ಫೇಕ್ ಆಗಿರೋದ್ರಿಂದ ಬೇರೆ ಆಪ್ಷನ್ ಇಲ್ದೆ ಮಿನಿಸ್ಟರ್ಗೆ ಫೋನ್ ಮಾಡಿ ಹೇಳ್ತಾನೆ. ಅಷ್ಟರಲ್ಲಿ ಪೊಲೀಸರು ಕಾಲ್ ಮಾಡ್ತಾರೆ. ಮತ್ತೆ ಪ್ರೆಸ್ ಮೀಟ್ ಮಾಡಿ ಇದೊಂದು ಫೇಕ್ ಹೈಜಾಕ್ ಅಂತ ಹೇಳಿ ಅಂತ. ಅದಕ್ಕೆ ಮಿನಿಸ್ಟರ್, ನಾನು ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿದ್ದೀನಿ, ಈಗ ಮತ್ತೆ ಬೇರೆ ತರ ಹೇಳಿಕೆ ಕೊಟ್ರೆ ಜನ ನಗೋದಕ್ಕೆ ಶುರು ಮಾಡ್ತಾರೆ ಅಂತ. ನಂತರ PAಗೆ ಕಾಲ್ ಮಾಡಿ, ಯಾರೋ ನಮ್ ಡೈಮಂಡ್ ನ ಕದಿಯೋದಕ್ಕೆ ಈ ಫೇಕ್ ಹೈಜಾಕ್ ಪ್ಲಾನ್ ಮಾಡಿದ್ದಾರೆ, ನೀನ್ ಫಸ್ಟ್ ಅಲ್ಲಿಂದ ಹೊರಟು ಬಾ ಅಂತ. ಇದು ಬರೀ ಹೈಜಾಕ್ ಆಗಿದ್ರೆ ಪರವಾಗಿಲ್ಲ, ಆದ್ರೆ ಒಳಗಡೆ ಈ ತರ ಇಲ್ಲೀಗಲ್ ಡೀಲಿಂಗ್ ನಡೆದಿದೆ. ಇದ್ರಲ್ಲಿ ಮಿನಿಸ್ಟರ್ ಹೆಸರು ಕೂಡ ಇರೋದ್ರಿಂದ ಇವ್ರಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ. ಕಟ್ ಮಾಡಿದ್ರೆ 3ನೇ ಹೈಜಾಕರ್ನ ಎಂಕ್ವೈರಿ ಮಾಡ್ತಾರೆ. ಉಳಿದಿರೋ ಇಬ್ರು ನೇಹಾ ಹೇಳ್ಕೊಟ್ಟಿದ್ದನ್ನ ಹೇಳಿ ಎಸ್ಕೇಪ್ ಆಗ್ಬಿಟ್ರು. ಆದ್ರೆ ಇವನಿಗೆ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ರಾ ಏಜೆಂಟ್ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ರೀತಿ ಸಿಕ್ಕಾಕೊಳ್ಳೋ ಸಂದರ್ಭ ಬಂದ್ರೆ ಏನ್ ಮಾಡ್ಬೇಕು ಅಂತ ನೇಹಾ ಹೇಳ್ಕೊಟ್ಟಿದ್ದಾಳೆ ಅನ್ಸುತ್ತೆ. ಅದಕ್ಕೆ ನೇಹಾ ಕಡೆ ಕೈ ತೋರಿಸ್ತಾನೆ. ಈಗ ಇವರಿಗೆ ನೇಹಾ ಮೇಲೆ ಡೌಟ್ ಶುರು ಆಗುತ್ತೆ. ಅವಳು ಕೊಟ್ಟಿದ್ದ ಜ್ಯೂಸ್ ಕುಡ್ದಿದ್ರಿಂದಾನೆ ಏರ್ ಮಾರ್ಷಲ್ ಅನ್ಕಾನ್ಶಿಯಸ್ ಆಗಿ ನಿದ್ದೆ ಮಾಡಿದ್ರು. ಪದೇ ಪದೇ ಅಂಕಿತ್ ಜೊತೆ ಮಾತಾಡಿದ್ದಾಳೆ. ಅದಕ್ಕೆ ಅವಳನ್ನ ಕರ್ಕೊಂಡ್ ಬನ್ನಿ ಅಂತ ಹೊರಗಡೆ ಬಂದು ನೇಹಾ ನೇಹಾ ಅಂತ ಕರೀತಾ ಇದ್ದಾರೆ. ಆದ್ರೆ ನೇಹಾ ಕಾಣಿಸ್ತಾ ಇಲ್ಲ. ರೆಸ್ಟ್ ರೂಮ್ ಒಳಗಡೆ ಹೋಗಿ ಒಂದು ಅನ್ನೋನ್ ನಂಬರ್ ಇಂದ ಹೋಮ್ ಮಿನಿಸ್ಟರ್ಗೆ ಕಾಲ್ ಮಾಡ್ತಾಳೆ. ನೀವು ಫ್ಲೈಟ್ ನಲ್ಲಿ ಏನ್ ಟ್ರಾನ್ಸಾಕ್ಷನ್ ಮಾಡಿದ್ರಿ ಅಂತ ನನ್ಗೆ ಗೊತ್ತು. ಡೈಮಂಡ್ ಸ್ಮಗ್ಲಿಂಗ್ ಪ್ಲಾನ್ ಮಾಡಿದ್ರಿ ಅಲ್ವಾ? ಇನ್ನು ಸ್ವಲ್ಪ ಹೊತ್ತಲ್ಲೇ ಮೀಡಿಯಾಗೆ ಅದು ಗೊತ್ತಾಗುತ್ತೆ ಅಂತ. ಏನು ಹೆದರ್ಸ್ತಾ ಇದ್ದೀಯಾ? ಏನೇ ಆದ್ರೂ ಪರವಾಗಿಲ್ಲ, ನೀವು ಯಾರು ಅನ್ನೋದನ್ನ ಕಂಡು ಹಿಡಿತೀನಿ, ಅಷ್ಟೆಲ್ಲ ಕಷ್ಟ ಪಡ್ಬೇಡಿ, ನಿಮ್ ಫೋನ್ ಚೆಕ್ ಮಾಡಿ ಅಂತ ಹೇಳ್ತಾಳೆ. ಏನೋ ಮಿನಿಸ್ಟರ್ಗೆ ಸೆಂಡ್ ಮಾಡಿ ಹೊರಗಡೆ ಬರ್ತಾಳೆ. ನಾನೇ ನೇಹಾ, ಏನು ಎಂಕ್ವೈರಿನಾ? ಇರಿ ಬರ್ತೀನಿ ಅಂತ ಎಂಕ್ವೈರಿ ರೂಮ್ಗೆ ಹೋಗ್ತಾಳೆ. ಇದನ್ನೆಲ್ಲ ಅಂಕಿತ್ ನೋಡ್ತಾ ಇದ್ದಾನೆ. ಇವನಿಗೆ ನೇಹಾ ಆಟಿಟ್ಯೂಡ್ ನೋಡಿ ಅವಳ ಮೇಲೆ ಡೌಟ್ ಶುರು ಆಗುತ್ತೆ. ರಾ ಏಜೆಂಟ್ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ನೇಹಾ ಆರಾಮಾಗಿ ಆನ್ಸರ್ ಮಾಡ್ತಾ ಇದ್ದಾಳೆ. ನೋಡಿ, ಕ್ಲೆವರ್ ಆಗಿ ಮಾತಾಡ್ತಾ ಇದ್ದೀರಾ ಅಲ್ವಾ?
ನೀವೇ ಹೈಜಾಕರ್ಸ್ ಜೊತೆ ಸೇರಿ ಏನೋ ಪ್ಲಾನ್ ಮಾಡಿದ್ದೀರಾ. ನಿಮ್ಮೇಲೇನೆ ನನ್ಗೆ ಡೌಟ್ ಇದೆ, ನಿಜವಾಗ್ಲೂ ಏನ್ ನಡೀತು? ಅದಕ್ಕೆ ನೇಹಾ ನನ್ಗೆ ಏನು ಗೊತ್ತಿಲ್ಲ ಅಂತ. ಇವಳೇ ಏನೋ ಮಾಡಿದ್ದಾಳೆ, ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಿದ್ರೆ ಸತ್ಯ ಬಾಯ್ ಬಿಡ್ತಾಳೆ ಅಂತ ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ಮಿನಿಸ್ಟರ್ ಕಡೆಯಿಂದ ಕಾಲ್ ಬರುತ್ತೆ. ಯಾಕೆ ಪ್ಯಾಸೆಂಜರ್ಸ್ ನ ಎಂಕ್ವೈರಿ ಮಾಡ್ತಾ ಇದ್ದೀರಾ? ಹೈಜಾಕ್ ಬಗ್ಗೆ ಎಂಕ್ವೈರಿ ಮಾಡ್ತಾ ಇದ್ದೀರಾ ಅಥವಾ ರಾಬ್ರಿ ಬಗ್ಗೆನಾ ಅಂತ. ಆಗ ಏಜೆಂಟ್ ನಗ್ತಾ ನೇಹಾ ಕಡೆ ನೋಡ್ತಾರೆ. ನಡೆದಿರೋದು ಫೇಕ್ ಹೈಜಾಕ್. ಯಾರು ನಿಮ್ಗೆಲ್ಲ ಮೋಸ ಮಾಡಿದ್ದಾನೆ, ನೀವು ಸುಮ್ನೆ ಪ್ಯಾಸೆಂಜರ್ಸ್ ಗೆ ಟಾರ್ಚರ್ ಮಾಡ್ತಾ ಇದ್ದೀರಾ, ಅವ್ರನ್ನೆಲ್ಲ ಕಳಿಸ್ಬಿಡಿ ಅಂತ. ಸರಿ ಸರ್, ಮೀಡಿಯಾಗೆ ಏನ್ ಹೇಳೋದು? 3 ಜನ ಹೈಜಾಕರ್ ಸತ್ತೋದ್ರು, ಅವರಿಗೆ ಶೂಟ್ ಮಾಡಿರೋದು ಏರ್ ಮಾರ್ಷಲ್ ಭಾನು ಯಾದವ್, ಅವರೇ ನ್ಯಾಷನಲ್ ಹೀರೋ ಅಂತ ಹೇಳಿ ಸುಮ್ನೆ ನಿದ್ದೆ ಮಾಡ್ತಿದ್ದವನು ನ್ಯಾಷನಲ್ ಹೀರೋನಾ ಅಂತ ಯೋಚನೆ ಮಾಡ್ತಾ ಸರಿ ಸರ್ ಹಾಗೇನೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ಮೇಡಮ್ ನೀವು ಹೋಗಿ, ನಿಮ್ ಪ್ಲಾನ್ ವರ್ಕೌಟ್ ಆಗಿದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಆಗ್ಲೂ ನೇಹಾ ಡ್ರಾಮಾ ಮಾಡ್ತಾ ಇದ್ದಾಳೆ. ಏನ್ ಸರ್ ಪ್ಲಾನ್? ನನ್ಗೇನು ಗೊತ್ತಿಲ್ಲ ಅಂತ. ಹಾಗೇನು ಇಲ್ಲ, ನೀವು ಹೋಗಿ ಅಂತ. ನೇಹಾ ಮಾಸ್ ಆಗಿ ಹೊರಗಡೆ ಬರ್ತಾಳೆ. ಆಗ ಅಂಕಿತ್ಗೆ ಇವಳ ಮೇಲೆ ಡೌಟ್ ಬಂದಿದೆ. ನಿಜ ಹೇಳು, ಆ ಡೈಮಂಡ್ ಎಲ್ಲಿ? ನೀನೇ ಕದ್ದಿರೋದು ಅಲ್ವಾ ಅಂತ. ಏನ್ ಅಂಕಿತ್, ನನ್ಗೇನು ಗೊತ್ತಿಲ್ಲ, ನಾವು ಮತ್ತೆ ಜೀವನ ಶುರು ಮಾಡೋಣ ಅಂತ. ಸುಮ್ನೆ ಡ್ರಾಮಾ ಮಾಡ್ಬೇಡ, ನೀನೇ ಡೈಮಂಡ್ ಕದ್ದಿರೋದು ಅಂತ ನನ್ಗೆ ಗೊತ್ತು. ಆಗ ಮಿನಿಸ್ಟರ್ PA ಅಲ್ಲಿಗೆ ಬಂದು ಮಿನಿಸ್ಟರ್ ಕರಿತಾ ಇದ್ದಾರೆ ಬಾ ಅಂತ ಅವನ್ನ ಎಳ್ಕೊಂಡು ಹೋಗ್ತಾರೆ. ಅವನ್ಗೆ ಏನ್ ಮಾಡ್ಬೇಡಿ ಅಂತ ಮತ್ತೆ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ರಾ ಏಜೆಂಟ್ ಇವಳನ್ನ ನೋಡಿ ನಗ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಪ್ಯಾಸೆಂಜರ್ಸ್ಗೆ ಏನು ತೊಂದರೆ ಆಗದೆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿ ಈಗ ಫ್ರೀ ಆಗಿ ಹೊರಗಡೆ ಹೋಗ್ತಾ ಇದ್ದಾಳೆ ಅಂತ. ಈಗ ನೇಹಾ ಮಾಡಿದ್ದ ಪ್ಲಾನ್ ಬಗ್ಗೆ ತೋರಿಸ್ತಾರೆ. 5 ಜನರಲ್ಲಿ 3 ಜನ ಹೈಜಾಕರ್ಸ್. ಫ್ಲೈಟ್ ಟೇಕ್ ಆಫ್ ಆದ ತಕ್ಷಣ ಆ 3 ಜನ ಹೈಜಾಕರ್ಸ್ ಗೆಟಪ್ ಚೇಂಜ್ ಮಾಡ್ಕೊಂಡು ಫ್ಲೈಟ್ ಒಳಗಡೆ ಗನ್ ತಗೊಂಡು ಬರ್ಬೇಕು. ಆದ್ರೆ ಫ್ಲೈಟ್ ಒಳಗಡೆ ಗನ್ ತಗೊಂಡು ಹೋಗೋದಕ್ಕೆ ಆಗಲ್ಲ, ಆದ್ರೆ ಗನ್ ಬೇಕು. ಕಬೀರ್, ಅದು ನಿಮ್ ಜವಾಬ್ದಾರಿ ಅಂತ. ಅವರು ಬಿಸಿ ನೀರು ಕೇಳಿದ್ರು ಅಲ್ವಾ, ಯಾಕಂದ್ರೆ ಕೆಲವು ಕೆಮಿಕಲ್ಸ್ ಗಳನ್ನ ತಗೊಂಡು ಅದನ್ನ ರೆಸ್ಟ್ ರೂಮ್ ಗೆ ತಗೊಂಡೋಗಿ ಒಂದು ಫೇಕ್ ಗನ್ ರೆಡಿ ಮಾಡಿದ್ದಾರೆ. ಪ್ಲಾನ್ ಪ್ರಕಾರ ಆ 3 ಜನರಿಗೆ ಇದೇ ತರದ 3 ಗನ್ ಕೊಟ್ಟಿದ್ದಾರೆ. ಈ ನಡುವೆ ನೇಹಾ ಆ ನಿಜವಾದ ಏರ್ ಮಾರ್ಷಲ್ಗೆ ಜ್ಯೂಸ್ ನಲ್ಲಿ ಮತ್ಬರೋ ಔಷಧಿನ ಮಿಕ್ಸ್ ಮಾಡಿ ಕೊಟ್ಟಿದ್ದಾಳೆ. ಇದರಿಂದ 3 to 4 hours ಇವರಿಗೆ ಎಚ್ಚರಿಕೆ ಆಗೋದೇ ಇಲ್ಲ. ಅವ್ರ ಪಕ್ಕನೆ ಕೂತ್ಕೊಂಡಿದ್ದ ನೇಹಾ ಅವರ ಕಸಿನ್, ಅವನೇ ಫೇಕ್ ಏರ್ ಮಾರ್ಷಲ್ ಅಲ್ವಾ. ಅವನ್ ಕೆಲ್ಸ ಏನಂದ್ರೆ ಆ ನಿಜವಾದ ಏರ್ ಮಾರ್ಷಲ್ ಪಾಕೆಟ್ ಇಂದ ನಿಜವಾದ ಗನ್ ತೆಗೆದು ಅದ್ರಲ್ಲಿದ್ದ ಬುಲೆಟ್ಸ್ ಗಳನ್ನ ತೆಗಿಬೇಕು. ನಂತರ ಅದ್ರಲ್ಲಿ ಡೂಪ್ಲಿಕೇಟ್ ಬುಲೆಟ್ ಗಳನ್ನ ಹಾಕ್ಬೇಕು. ಶೂಟ್ ಮಾಡಿದ್ರೆ ಶಬ್ದ ಮಾತ್ರ ಬರುತ್ತೆ, ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ. ಆ ಗನ್ನ ಹೈಜಾಕರ್ಸ್ ಕಿತ್ಕೊಳ್ಳೋ ಹಾಗೆ ಕಿತ್ಕೊಂಡು ಅವನ್ನ ಲಾಸ್ಟ್ ಸೀಟ್ ನಲ್ಲಿ ಕೂರ್ಸಿ ಹ್ಯಾಂಡ್ ಕಫ್ ಹಾಕಿ ಕೀ ಅವರಿಗೇನೆ ಕೊಡ್ಬೇಕು. ಮುಖ್ಯವಾದ ವಿಷಯ, ಪ್ಯಾಸೆಂಜರ್ಸ್ ಗೆ ಹೈಜಾಕರ್ಸ್ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋ ಥಾಟ್ ಬರ್ಲೇಬಾರ್ದು. ಅದಕ್ಕೆ ಪ್ಯಾಸೆಂಜರ್ಸ್ ಗೆ ಭಯ ಬರೋ ಹಾಗೆ ಮಾಡೋದಕ್ಕೆ ಒಬ್ಬನಿಗೆ ಸರಿಯಾಗಿ ಹೊಡಿಬೇಕು. ಅದು ಕೂಡ ಇವ್ರ ಕಡೆಯವರೇ ಆಗಿರ್ತಾರೆ. ಇವನಿಗೆ ಹೊಡಿಯೋ ಏಟ್ ನೋಡಿ ಯಾರು ಕೂಡ ನಿಮ್ ಹತ್ರ ಬರಬಾರ್ದು. ಎಲ್ಲರ ಫೋನ್ ಕಿತ್ಕೋಬೇಕು, ಕಬೀರ್ ಅವರ ಫೋನ್ ಮಾತ್ರ ಕಿತ್ಕೋಬಾರ್ದು. ಯಾಕಂದ್ರೆ ಅವರೇ ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ಎಂಕ್ವೈರಿ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರೆ ಈ ವಿಡಿಯೋ ತೋರಿಸಿ ನಾನು ಹೈಜಾಕರ್ ಅಲ್ಲ ಅಂತ ಹೇಳಿ ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ಶಹಾನ್ಸು ಅವರ ಕೆಲಸ ಏನಂದ್ರೆ ಆ ಹೈಜಾಕರ್ಸ್ ಗೆ ಆ ಡಮ್ಮಿ ಗನ್ ನಿಂದ ಶೂಟ್ ಮಾಡೋದು. ಇವರು ಪ್ರತಿಯೊಂದು ಮೂಮೆಂಟ್ ನ ನೋಡ್ತಾ ಇದ್ರು. ಅಂಕಿತ್ ನಿಜವಾದ ಫೋನ್ ತೆಗ್ದಿದ್ದು, ಅದನ್ನ ಫೈಟ್ ನಡೆಯುವಾಗ ಸೀಟ್ ಅಡಿಯಲ್ಲಿ ತಳ್ಳಿದ್ದು, ಇದನ್ನೆಲ್ಲ ನೋಡಿರ್ತಾರೆ. ಅದಕ್ಕೆ ಶಹಾನ್ಸು ಏನ್ ಮಾಡಿದ್ದಾರೆ ಅಂದ್ರೆ ಅಂಕಿತ್ ಸೀಟ್ ಅಡಿಗೆ ತಳ್ಳಿದ್ದ ಒರಿಜಿನಲ್ ಡೈಮಂಡ್ ಫೋನ್ ನ ತಗೊಂಡು ಇವ್ರ ಹತ್ರ ಫೇಕ್ ಫೋನ್ ಇರುತ್ತೆ, ಅದನ್ನ ಸೀಟ್ ಅಡಿಯಲ್ಲಿ ಹಾಕಿ ಅಂಕಿತ್ಗೆ ಡೌಟ್ ಬರ್ದೇ ಇರೋ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸರಿ, ಹಾಗಾದ್ರೆ ಯಾಕೆ ಬಾಂಬ್ ಇಡಬೇಕು? ಯಾಕೆ ಕುಲ್ಲು ಏರ್ಪೋರ್ಟ್ ಹೈಜಾಕ್ ಮಾಡಿ ಆ ಫೋನ್ ಕದಿಯೋ ಅವಶ್ಯಕತೆ ಏನಿತ್ತು ಅಂತ ಅನಿಸ್ತಾ ಇದೆಯಾ? ಕುಲ್ಲುನಲ್ಲಿ ಇರೋದು ಸ್ಮಾಲ್ ಏರ್ಪೋರ್ಟ್, ಅಲ್ಲಿ ಇಷ್ಟು ಜನ ಪ್ಯಾಸೆಂಜರ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಆಗಲ್ಲ. ಅದ್ರಲ್ಲೂ ಬಾಂಬ್ ಇದೆ ಅಂತ ಗೊತ್ತಾದ್ರೆ ಶಹಾನ್ಸು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಕಮ್ಮಿ ಅಂದ್ರೂನು 20 ನಿಮಿಷ ಎಕ್ಸ್ಟ್ರಾ ಸಿಗುತ್ತೆ. ಅದಕ್ಕೆ ಬಾಂಬ್ ರೆಡಿ ಮಾಡೋದಕ್ಕೆ ಚಾಕ್ಲೇಟ್ ಯೂಸ್ ಮಾಡಿದ್ದಾರೆ. ಆ 20 ನಿಮಿಷದಲ್ಲಿ ಶಹಾನ್ಸು ಏನ್ ಮಾಡಿದ್ದಾರೆ ಅಂದ್ರೆ ಮಿಲಿಟರಿ ಆಫೀಸರ್ ತರ ಗೆಟಪ್ ಮಾಡ್ಕೊಂಡು ಏರ್ಪೋರ್ಟ್ ಇಂದ ಎಸ್ಕೇಪ್ ಆಗಿದ್ದಾರೆ. ಸತ್ತೋಗಿರೋ ಹಾಗೆ ಡ್ರಾಮಾ ಮಾಡ್ತಿದ್ದ ಆ 3 ಜನ ಹೈಜಾಕರ್ಸ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಪ್ಯಾಸೆಂಜರ್ಸ್ ತರಾನೇ ಬಂದಿದ್ದಾರೆ. ಆಕ್ಚುಲಿ ಇದೇ ಪ್ಲಾನ್. ಹೈಜಾಕ್ ಹೆಸರಿನಲ್ಲಿ ಯಾಕೆ ಹೀಗ್ ಮಾಡಿರ್ಬೋದು ಅಂತ ನೋಡೋದಾದ್ರೆ ಈ ಮಿಷನ್ ನ ಗುರಿ ಏನಂದ್ರೆ ಅಂಕಿತ್ ಮೂಗಿಗೆ ಹೊಡೆದು ಇನ್ಮುಂದೆ ಮಿರರ್ ನೋಡದೆ ಇರೋ ಹಾಗೆ ಮಾಡ್ಬೇಕು. ನನ್ಗೆ ಅವನು ಮಾಡಿರೋ ದ್ರೋಹಕ್ಕೆ ಸರಿಯಾಗಿ ಪೇ ಬ್ಯಾಕ್ ಮಾಡಬೇಕು ಅಂತ ನೇಹಾ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾಳೆ. ಇದೇ ಕಾರಣಕ್ಕೇನೆ ಹೈಜಾಕರ್ಸ್
ಅಂಕಿತ್ ಮೂಗಿಗೆ ಪದೇ ಪದೇ ಪಂಚ್ ಮಾಡಿರ್ತಾರೆ. ಕಾರಣ ಏನಂದ್ರೆ ಅಂಕಿತ್ ಅವನ್ ಕಡೆಯವ್ರಿಗೆ ಹೇಳಿ ಫೈಟ್ ಮಾಡುವಾಗ ನನ್ ಮುಖಕ್ಕೆ ಹೊಡಿಬೇಡಿ ಅಂತ ಹೇಳಿರ್ತಾನೆ. ಆದ್ರೆ ಅವರು ನೇಹಾ ಹೊಟ್ಟೆಗೆ ಒದ್ದು ಮಗು ಅಬಾರ್ಟ್ ಆಗೋ ತರ ಮಾಡಿದ್ದಾರೆ. ಅದಕ್ಕೆ ಅವನ್ ಮೂಗು ಪಂಚರ್ ಆಗೋ ತರ ಮಾಡ್ಬೇಕು ಅಂತ ಅಂಕಿತ್ ಡೈಮಂಡ್ ಕದ್ದು ಲೈಫ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ಅವನ್ ಕಡೆಯವ್ರನ್ನೇ ಸೆಟ್ ಮಾಡಿ ನನಗೆ ಗ್ಯಾಂಗ್ಸ್ಟರ್ ಒಬ್ಬ ಟಾರ್ಚರ್ ಮಾಡ್ತಾ ಇದ್ದಾನೆ, ಅವನು ಇನ್ವೆಸ್ಟ್ ಮಾಡಿರೋ ಹಣ ಲಾಸ್ ಆಗಿದ್ರಿಂದ ಅವನಿಗೆ ದುಡ್ಡು ರಿಟರ್ನ್ ಕೊಡ್ಬೇಕು, ಇಲ್ಲ ಅಂದ್ರೆ ಅವನು ಹೇಳ್ತಿರೋ ಹಾಗೆ ಆ ಡೈಮಂಡ್ ಕದಿಬೇಕು ಅಂತ ನೇಹಾ ಹತ್ರ ಡ್ರಾಮಾ ಮಾಡಿದ್ದಾನೆ. ಇವನ್ನ ನಂಬಿದ್ದ ನೇಹಾ ಖಂಡಿತ ಡೈಮಂಡ್ ಕದಿಯೋದಕ್ಕೆ ಹೆಲ್ಪ್ ಮಾಡ್ತಾಳೆ ಅಂತ ಪ್ಲಾನ್ ಮಾಡಿದ್ದ. ಆದ್ರೆ ಯಾವಾಗ ಆ ಕಾಲ್ ರೆಕಾರ್ಡಿಂಗ್ ಇಂದ ಇವನ್ ಯಾರು ಅನ್ನೋದು ಅವಳಿಗೆ ಗೊತ್ತಾಯ್ತೋ ಆಗ್ಲೇ ನೇಹಾ ಈ ತರ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾಳೆ. ಅದ್ರಲ್ಲಿ ಸಕ್ಸಸ್ ಕೂಡ ಆದ್ಲು. ಈ ಕಡೆ ಮಿನಿಸ್ಟರ್ ಅಂಕಿತ್ ಹಾಗೂ ಪಿಎಗೆ ಸರಿಯಾಗಿ ಹೊಡಿತಾ ಇದ್ದಾರೆ. ಇವರು ಹೇಗೆ ಸಿಕ್ಕಾಕೊಂಡ್ರು ಅಂತ ನೋಡೋದಾದ್ರೆ ನೇಹಾ ಅನ್ನೋನ್ ನಂಬರ್ ಇಂದ ಮಿನಿಸ್ಟರ್ ಗೆ ಕಾಲ್ ಮಾಡಿದ್ಲು ಅಲ್ವಾ. ಈ ಕೋಡ್ ನ ಇವರಿಬ್ರು ಶೇರ್ ಮಾಡ್ಕೊಂಡಿರ್ತಾರೆ. ಹೈಜಾಕರ್ಸ್ ಎಲ್ಲಾ ಪ್ಯಾಸೆಂಜರ್ಸ್ ಫೋನ್ ನ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಅಲ್ವಾ. ಅದ್ರಲ್ಲಿ ಅಂಕಿತ್ ಫೋನ್ ನ ತೆಗೆದು ಹೇಗೂ ಇವಳಿಗೆ ಅವನ್ ಫೋನ್ ನ ಪಾಸ್ವರ್ಡ್ ಗೊತ್ತಿರುತ್ತೆ. ಮಿನಿಸ್ಟರ್ ಪಿಎ ಹಾಗೂ ಅಂಕಿತ್ ಚಾಟ್ ಮಾಡಿರೋ ಫೋಟೋನ ತೆಗೆದು ಮಿನಿಸ್ಟರ್ ಗೆ ಕಳಿಸಿದ್ದಾಳೆ. ಇದೆಲ್ಲ ಗೊತ್ತಾಗಿದ್ರಿಂದ ಅಂಕಿತ್ ನಗ್ತಾ ಇದ್ದಾನೆ. ಹಾಗೆ ಕಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ನೇಹಾ ಹಾಸ್ಪಿಟಲ್ ನಲ್ಲಿ ಇರುವ ಅಂಕಿತ್ ನ ಮೀಟ್ ಆಗ್ತಾಳೆ. ನಾನು ಅಂಡರ್ ವರ್ಲ್ಡ್ ಮಾಫಿಯಾ ಬಿಸ್ನೆಸ್ ಎಲ್ಲ ಬಿಟ್ಟು ನೆಮ್ಮದಿಯಾಗಿ ಇರ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಮತ್ತೆ ನನ್ನ ಅದೇ ಬಿಸ್ನೆಸ್ ಗೆ ಎಂಟರ್ ಆಗೋ ತರ ಮಾಡ್ಬಿಟ್ಟೆ. ನೀನು ಬರೀ ಡೈಮಂಡ್ ಕದಿಯೋದಕ್ಕೋಸ್ಕರ ಇದೆಲ್ಲ ಮಾಡಿದೀಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಐಸ್ಟ್ ಪ್ಲಾನ್ ಮಾಡಿರೋದೆ ನನ್ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಅಲ್ವಾ. ನೆಕ್ಸ್ಟ್ ಲೆವೆಲ್ ನೀನು. ಈಗ ನಿಜವಾಗ್ಲೂ ನಿನ್ ಮೇಲೆ ಲವ್ ಆಗಿದೆ, ಮತ್ತೆ ನಿನ್ನ ಹುಡ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಆದ್ರೆ ಎಂಡ್ ಕ್ರೆಡಿಟ್ ನಲ್ಲಿ ಇವನು ನೇಹಾನ ಹುಡ್ಕೊಂಡು ಬರ್ತಿರೋ ಹಾಗೆ ತೋರಿಸ್ತಾರೆ. ಹಲೋ ಮೇಡಮ್, ನಿಮ್ ಬಾಯ್ ಫ್ರೆಂಡ್ ಮಾತಾಡ್ತಾ ಇದ್ದೀನಿ ಅಂತ. ಅಂದ್ರೆ ನೆಕ್ಸ್ಟ್ ಪಾರ್ಟ್ ಗೆ ಲೀಡ್ ಕೊಡ್ತಾ ಇದ್ದಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.